ಶುಕ್ರವಾರ ರಾತ್ರಿ 9:30ಕ್ಕೆ. ಲೋಟದಾಗೆ ನಗೆಯ ಮೀಟಿ ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಅಡಿಯಿಟ್ಟರೆ ಬೆರೆಯುವುದು ಭೂಮಿ. ನಿನ್ನೆ ಮೋದಿಗೆ ನಂಜಾವಧೂತ ಶ್ರೀಗಳ ವಾರ್ನಿಂಗ್. ಇವತ್ತು ಎಚ್ಡಿಕೆಗೆ ಕಾಗಿನೆಲೆ ಸ್ವಾಮೀಜಿಗಳ ಎಚ್ಚರಿಕೆ. ಖಾವಿದಾರಿಗಳಿಗೆ ರಾಜಕೀಯ ಹಸ್ತಕ್ಷೇಪ ಯಾಕೆ? ಸ್ವಾಮೀಜಿಗಳು ತಮಗಿರುವ ಪೀಳಿ ಮೀರೋದು ಸರಿಯೇ? ಇದು ಈ ಹೊತ್ತಿನ ಸ್ಪೆಷಲ್ ನಂಜು ರಾಜಕೀಯ. ನಾನು ನಾಜಿಯಾ ಕೌಸರ್. ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ದೋಸ್ತಿ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಂಡು ಸಿಡಿಸ್ತಾ ಇದ್ದಾರೆ. ಕೆಲ ಪೀಠಾಧಿಪತಿಗಳು ಸಿದ್ದರಾಮಯ್ಯ ಪರ ನಿಂತಿದ್ದಾರೆ. ಮತ್ತೊಂದು ಕಡೆ ಎಚ್ಡಿಕೆ ಸರ್ಕಾರದ ಬೆಂಬಲಕ್ಕೆ ಕೆಲ ಸ್ವಾಮೀಜಿಗಳು ಕೂಡ ನಿಂತಿದ್ದಾರೆ. ಇದಕ್ಕೆ ಪಟ್ಟನಾಯಕನಹಳ್ಳಿ ನಂಜಾವಧೂತ ಸ್ವಾಮೀಜಿಗಳು ಹೇಳಿದ ಆ ಒಂದು ಹೇಳಿಕೆಯೇ ಸಾಕ್ಷಿ. ನಿನ್ನೆ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನೇರವಾಗಿ ಪ್ರಧಾನಿ ಮೋದಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಉರುಳಿಸಲು ತೆರೆಮರೆಯಲ್ಲಿ ಅವರಿಗೆ ಏನಾದ್ರೂ ತೊಂದರೆ ಕೊಟ್ರೆ ನಾವು ಸುಮ್ಮನೆ ಇರೋದಿಲ್ಲ. ಸರ್ಕಾರದ ಮೇಲೆ ಗದಾಪ್ರಹಾರ ಮಾಡಿದರೆ ಸಮುದಾಯ ತಿರುಗಿ ಬೀಳಲಿದೆ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬಲ ತೋರಿಸಬೇಕಾಗುತ್ತೆ. ಸಮ್ಮಿಶ್ರ ಸರ್ಕಾರಕ್ಕೆ ತೊಂದರೆ ಕೊಟ್ರೆ ಹುಷಾರ್, ಸಮುದಾಯದ ವಿರೋಧವನ್ನ ಕಟ್ಟಿಕೊಳ್ಬೇಕಾಗುತ್ತೆ ಅಂತ ಪ್ರಧಾನಿ ಹಾಗೂ ಬಿಜೆಪಿ ನಾಯಕರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇತ್ತ ಕಾಗಿನೆಲೆ ಶ್ರೀಗಳು ಮಾಜಿ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿರುವಂತದ್ದು. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ರಾಜ್ಯದ ಮೈತ್ರಿ ಸರ್ಕಾರ ಕುರುಬ ಸಮುದಾಯದ ಅಧಿಕಾರಿಗಳನ್ನ ಹತ್ತಿಕ್ಕುವ ಕಾರ್ಯ ಮಾಡ್ತಿದೆ. ಒಂದು ಜಾತಿ ಜನಾಂಗದ ಅಧಿಕಾರಿಗಳ ವಿರುದ್ಧ ರಾಜ್ಯ ಸರ್ಕಾರದ ಕೈಗೊಂಡಿರುವ ದ್ವೇಷದ ಪ್ರಕ್ರಿಯೆ ಖಂಡನೀಯ ಅಂತ ಕಾಗಿನೆಲೆ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ನಿರಂಜನಾನಂದ ಪುರಿ ಶ್ರೀಗಳು ಗಂಭೀರ ಆರೋಪ ಮಾಡಿದ್ದಾರೆ. ಇಂತಹ ಕೆಲಸವನ್ನ ಸರ್ಕಾರ ಕೈ ಬಿಟ್ರೆ ಒಳ್ಳೆಯದು, ಇಲ್ಲದಿದ್ದರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಉಗ್ರ ಹೋರಾಟ ನಾವು ಮಾಡ್ತೀವಿ ಅಂತ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ. ಕಾಂಗ್ರೆಸ್ 15 ಸೀಟು ಸಹ ಬರೋದಿಲ್ಲ ಅಂತ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ಕಾಗಿನೆಲೆ ಶ್ರೀ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸುಮ್ಮನೆ ಇದ್ದಾರೆ ಅಂದ್ರೆ ಮುಂದಿನ ಹೆಜ್ಜೆ ಇಡಲು ಟಗರು ರೆಡಿ ಆಗ್ತಿದೆ ಎಂದು ಅರ್ಥ ಅಂತ ಕಡ್ಡಿ ಮುರಿದಂತೆ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇತ್ತ ಕಾಗಿನೆಲೆ ಶ್ರೀಗಳು ಮಾಜಿ ಸಿಎಂ ಪರ ಬ್ಯಾಟ್ ಬೀಸಿರುವಂತದ್ದು. ಇತ್ತ ಪಟ್ಟನಾಯಕನಹಳ್ಳಿ ನಂಜಾವಧೂತ ಸ್ವಾಮೀಜಿಗಳು ಕೂಡ ಮೋದಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಲೋಕಸಭೆಯಲ್ಲಿ ನೀವು 15 ಸೀಟನ್ನು ಕೂಡ ಕಾಂಗ್ರೆಸ್ ಅಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದನ್ನ ಮಾಧ್ಯಮದವರು ರಾಹುಲ್ ಗಾಂಧಿ ತನಕ ಮುಗಿಸೋವರೆಗೂ ವ್ಯವಸ್ಥೆಯನ್ನು ಮಾಡಿ ಸಿದ್ದರಾಮಯ್ಯ ಏನಾದರೂ ಕಡೆಗಣಿಸಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ 3 ಕಾಸಿನ ಬೆಲೆ ಇರೋದಿಲ್ಲ, 3 ಸೀಟ್ ಗೆಲ್ಲೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ನಾವು ಆಸೆ ಕಂಡಿದ್ದೀವಿ ಅದು ಬೀಸಬೇಕು ಅಂತ. ಇದು ಹೋರಾಟ ಅಲ್ವಾ, ಹೋರಾಟ ಮಾಡಿ ತಗೋಣ ಅಂತಾರೆ. ಯಾರೇನೋ ಒಂದು ಇಲ್ಲಿ ಬಂದೈದು ನಿಮ್ಗೆ ಕೊಡ್ರಿ ಅಂತಂದು ಯಾರೋ ಸೀಟನ್ನು ಕೊಡೋದಿಲ್ಲ. ಹೋರಾಟ ಮಾಡಿ ತಗೋಣ ಅಂತ ಹಕ್ಕನ್ನು ಹೋರಾಟ ಮಾಡಿ ತಗೊಂತೀವಲ್ಲ,
ಒಂದೇ ದಿವಸ ನಾವು ಮಾಡೇ ಮಾಡ್ತೀವಿ. ನಾವೇನು ಹೇಳ್ತೀವಲ್ಲ, ಅಭ್ಯರ್ಥಿಗಳನ್ನ ನೀಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಕುರುಬ ಸಮುದಾಯ ಮತ್ತೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳಿಂದ ಇವತ್ತು 80 ಸೀಟುಗಳನ್ನ ಬಂದಂತಹ ಪಕ್ಷವನ್ನ ಬೆಂಬಲಿಸಿಕೊಂಡು ಇವತ್ತು ಸರ್ಕಾರ ನಡೆಸುವಂತಹ ಸಮ್ಮಿಶ್ರ ಸರ್ಕಾರದ ರೂವಾರಿಗಳಾಗಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿಗಳು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿಗಳಲ್ಲ. ನಾವು ಅವರನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಂತಂದು ಹೇಳಿ ಸ್ವೀಕಾರ ಮಾಡಿದ್ದೀವಿ. ಆ ಸ್ಥಾನದಲ್ಲಿ ಕೂತಂತಹ ವ್ಯಕ್ತಿಗಳು ಎಲ್ಲರನ್ನೂ ಸಮಾನ ರೀತಿಯಾಗಿ ತೆಗೆದುಕೊಂಡು ಹೋಗುವಂತಹ ಹವ್ಯಾಸಗಳನ್ನ ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ. ಬಹುಶಃ ಈ ನಿಟ್ಟಿನಲ್ಲಿ ಕಳೆದ 3-4 ದಿನಗಳ ಹಿಂದುಗಡೆ ನಡೆದಂತಹ ಪ್ರಕ್ರಿಯೆಗಳನ್ನು ನಾವು ಗಮನಿಸಿದಾಗ ಆಯಕಟ್ಟಲ್ಲಿರತಕ್ಕಂತಹ ಕುರುಬ ಸಮುದಾಯದ ಅಧಿಕಾರಿಗಳನ್ನ ಏಕಾಏಕಿ ವರ್ಗಾವಣೆಯನ್ನ ಮಾಡಿ ಅವರಿಗೆ ಹುದ್ದೆಗಳನ್ನು ಕೂಡ ಕಲ್ಪಿಸಿ ಕೊಡದೇ ಇರತಕ್ಕಂಥದ್ದು ಬಹಳ ದೊಡ್ಡ ದುರಂತ. ಎಸ್ ವೀಕ್ಷಕರೇ, ನಂಜಾವಧೂತ ಶ್ರೀಗಳ ಹೇಳಿಕೆಗೆ ಸಂಸದೆ ಶೋಭಾ ಕರಂದ್ಲಾಜೆ ಗರಂ ಆಗಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ನಂಜಾವಧೂತ ಶ್ರೀಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ರಾಜಕೀಯ ಮಾಡಬಾರ್ದು, ಎಲ್ಲಾ ಸಮುದಾಯದವರು ಕೂಡ ಭಕ್ತರಾಗಿರ್ತಾರೆ. ನೆನ್ನೆ ಪ್ರಧಾನಿ ಮೋದಿ ಬಗ್ಗೆ ಏನವರು ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಮೋದಿ ಅವರು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸಲು ಪ್ರಯತ್ನ ಮಾಡ್ತಾ ಇಲ್ಲ. ಜೆಡಿಎಸ್ ಕಾಂಗ್ರೆಸ್ ತಾವೇ ಕಿತ್ತಾಡ್ಕೊಳ್ತಾ ಇದ್ದಾರೆ. ಪಾಪದ ಭಾರಕ್ಕೆ ಅವರೇ ಕುಸಿದು ಹೋಗ್ತಾರೆ ಅಂತ ಶೋಭಾ ಕರಂದ್ಲಾಜೆ ಅವರು ಚಾಟಿ ಬೀಸಿದ್ದಾರೆ. ಎಸ್ ವೀಕ್ಷಕರೇ, ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಆಪ್ ವಕ್ತಾರರಾದ ಮಧು ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾದ ರಘು ದೊಡ್ಡಯ್ಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ ವಕ್ತಾರರಾದ ನಾಗರಾಜ್ ಅವರು ಕೂಡ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನಾಗರಾಜ್ ಸರ್, ನಂಜು ರಾಜಕೀಯ, ಇತ್ತ ಮೋದಿ ಅಗೇನ್ಸ್ಟ್ ವಾರು, ಇತ್ತ HD ಕುಮಾರಸ್ವಾಮಿ ಅವರು ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಒಂದು ಮೇಡಮ್ ಇಲ್ಲಿ ಏಕೆ ನಿನ್ನೆ ನಡೆದಂಥ ಕಾರ್ಯಕ್ರಮ ಅದು ಒಂದು ನಾಡಪ್ರಭು ಕೆಂಪೇಗೌಡರ ದಿನಾಚರಣೆಯ ಒಂದು ಕಾರ್ಯಕ್ರಮ. ಅದಕ್ಕೆ ಬರೀ ಸ್ವಾಮಿಗಳೇ ಮಾತ್ರ ಅಲ್ಲ, ಬೇರೆ ಬೇರೆ ಎಲ್ಲ ಪಕ್ಷದವರು ಬಂದಿದ್ರು. ಆದರೆ ದುರಾದೃಷ್ಟವಶತ್ತು BJPನ ನಾಯಕರು ಅಲ್ಲಿ ಇರಬೇಕಾಗಿತ್ತು. ಇದ್ದಿದ್ರೆ ಇಷ್ಟೊಂದು ವಿಷಯಗಳಾಗ್ತಾ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ಸದಾನಂದ ಗೌಡರು ಹೆಸರು ಹಾಕಿದ್ರು, ಕಾರಣೊಳಗೆ ಅನಂತಕುಮಾರ್ ಹೆಸರು ಹಾಕಿದ್ರು, ಅಶೋಕ್ ಹೆಸರು ಇತ್ತು, ಎಲ್ಲರ ಹೆಸರು ಇತ್ತು. ಆದರೆ ಅವರು ಆ ಕಾರ್ಯಕ್ರಮಗಳಿಗೆ ಗೈರು ಹಾಜರಾಗಿರ್ತಕ್ಕಂಥ ಸಂದರ್ಭ ನೋಡಿಕೊಂಡು ಅವತ್ತು ಅಲ್ಲಿ ಏನು ಬೇರೆ ಇವತ್ತು ನಿರ್ಮಲಾನಂದ ಸ್ವಾಮಿಗಳು ಮತ್ತು ಚಂದ್ರಶೇಖರ್ ಸ್ವಾಮೀಜಿಗಳು ಎಲ್ಲರೂ ಇದ್ದರೂ ಆ ಥರ ಏನು ಚರ್ಚೆಗಳಾಗಲಿಲ್ಲ. 2-3 ವಿಷಯಗಳು ನೀವು ಮಾತಾಡ್ತಾ ಇದ್ರಿ. ಅದು ನಂಜಾವಧೂತ ಸ್ವಾಮಿಗಳು ಅವರೇನು ಬೇರೆ ರೀತಿಯಾಗಿಂತಲ್ಲ, ಪರೋಕ್ಷವಾಗಿ ಸರ್ಕಾರಕ್ಕೆ ತೊಂದರೆ ಕೊಡ್ತಕ್ಕಂಥ ರೀತಿಯಲ್ಲಿ. ಯಾಕೆಂದರೆ ನಿಮಗೆ ಗೊತ್ತಿದೆ, ಅದು ಯಡಿಯೂರಪ್ಪನವರು ಸರ್ಕಾರ ಏನು ಇವತ್ತು ಅಸೆಂಬ್ಲಿ ಒಳಗೆ ನಾನು ಕುಮಾರಸ್ವಾಮಿ ದೇವೇಗೌಡರನ್ನ ವೈಯಕ್ತಿಕವಾಗಿ ಟೀಕೆ ಮಾಡಿ ನಾನು ಅವರಿಬ್ಬರನ್ನ ನೋಡ್ಕೊಳ್ತೀನಿ, ಅವರಿಬ್ಬರೇ ಹೀಗೆ ಮಾಡಿದೆ ಅಂತೇಳಿ ವೈಯಕ್ತಿಕವಾದ ಟೀಕೆ ಟಿಪ್ಪಣಿಗಳನ್ನು ಯಡಿಯೂರಪ್ಪನವ್ರು ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಆ ಸಂದರ್ಭದಲ್ಲಿ BJPನವ್ರು ತೊಂದರೆ ಕೊಡಬಾರದು ಅಂತಕ್ಕಂಥ ಭಾವನೆ ಒಳಗೆ ಹೇಳಿದ್ದಾರೆ ವಿನಃ ಇದರಲ್ಲಿ ಒಂದು ದೊಡ್ಡದೇನಿಲ್ಲ. ಆದರೆ ಈ ಸ್ವಾಮೀಜಿಗಳದು ಮತ್ತೊಂದು ಎಲ್ಲನೂ ಹುಟ್ಟಾಕಿರ್ತಕ್ಕಂಥದ್ದು ನೀವು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೇ ಎಲ್ಲ ಮಠಮಾನ್ಯಗಳಿಗೂ ಸಹ ಕೋಟ್ಯಾಂತರ ರೂಪಾಯಿ ಕೊಟ್ಟು ಆ ಮಠಮಾನ್ಯಗಳು ಸುಮ್ಮನೆ ಮೂಲೆಯೊಳಗಿದ್ದಂಥವ್ರನ್ನು ರಾಜಕೀಯ ಕರ್ಕೊಂಬಂದಿರ್ತಕ್ಕಂಥದ್ದನ್ನು ಇತಿಹಾಸನ ನಾವು ನೋಡಬೇಕಾಗುತ್ತೆ. ಯಾಕೆಂದರೆ ಈ ಮಠಮಾನ್ಯಗಳ ಬಗ್ಗೆ ಸ್ವಾಮೀಜಿಗಳು ಪಾಪ ಅವ್ರವ್ರ ಕೆಲಸ ಮಾಡ್ಕೊಂಡಿದ್ರು. ಮೊನ್ನೆ ಇತ್ತೀಚೆಗೆ ತಗೊಳ್ಳಿ, ಎಲ್ಲ ಸ್ವಾಮಿಗಳು ವೀರಶೈವ ಲಿಂಗಾಯತ ಯಡಿಯೂರಪ್ಪನ ಪರವಾಗಿ ಯಡಿಯೂರಪ್ಪನೇನೋ ದೂರ ಮಾಡಿಬಿಟ್ರೆ ನಾವು ಹೀಗೆಲ್ಲ ಮಾಡ್ತೀವಿ ಅಂತ ಮಠಾಧೀಶರು ಹೇಳಿದಿರ್ತಕ್ಕಂಥದ್ದನ್ನು ದೊಡ್ಡದಾಗಿ ನೋಡಿದ್ವಿ. ಅಷ್ಟೇ ಅಲ್ಲ, ಮಠಾಧೀಶರ ಬಗ್ಗೆ ಏನು ಹಾಗಾದ್ರೆ ನೀವು ಹೇಳ್ತಾ ಇರೋದು ಧಾರ್ಮಿಕ ಗುರುಗಳು ಸ್ವಾಮೀಜಿ ಆದಂತವರು ಮಾಡಬೇಕು ಅಂತ ಮಾತಾಡಬಾರ್ದು ಅಂತ ಹೇಳ್ತಿದ್ದೀರಾ? ಅದು ಮಾತಾಡ್ತಕ್ಕಂಥದ್ದು ಅವ್ರು ಎಷ್ಟು ಇದ್ರೊಳಗೆ ಇರಬೇಕು ನಾವೇನು ಅವ್ರು ಮಾತಾಡಿದ್ದು ಸರಿ ಅಂತಲ್ಲ, ಅವ್ರು ಹೇಳಿರ್ತಕ್ಕಂಥದ್ದು ದಾಟಿನ ಅದನ್ನು ಶೋಭಾ ಕರಂದ್ಲಾಜೆ ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನೋ ಹೇಳ್ತಾ ಇದ್ದಾರೆ. ನಂಜಾವಧೂತ ಸ್ವಾಮಿಗಳು ಕುಮಾರಸ್ವಾಮಿ ಅವರ ಸರ್ಕಾರಕ್ಕೆ ತೊಂದರೆ ಕೊಡಬೇಡಿ ಅಂತಕ್ಕಂಥ ದೃಷ್ಟಿ ಹೇಳಿದ್ದಾರೆ. ಮತ್ತು ಇನ್ನೊಂದು ಕೂಡ, ಎಲ್ಲಿ ಸಹ ಕುಮಾರಸ್ವಾಮಿ ಅವ್ರನ್ನ ಅವ್ರ ಒಕ್ಕಲಿಗರ ಮುಖ್ಯಮಂತ್ರಿ ಅಂತ ಯಾರೂ ಇಲ್ಲ. ಅವರಲ್ಲಿ ಇರ್ತಕ್ಕಂಥ ಸಹೃದಯತೆ, ಅವರ ಹಿಂದೆ ಅವರು ಮುಖ್ಯಮಂತ್ರಿ ಆದಂತಲ್ಲಿ 20 ತಿಂಗಳು ಏನು ಇವತ್ತು ಎಲ್ಲ ಮನೆ
ಮನೆಗಳಲ್ಲಿ ಗ್ರಾಮ ವಾಸ್ತವ್ಯ ಮಾಡಿರ್ತಕ್ಕಂಥದ್ದು ಮತ್ತು ಇವು ಬಡವರ ಬಗ್ಗೆ ಅವ್ರ ಕಾಳಜಿ ಇದ್ದಂಥದ್ದು ಈಗಲೂ ಸಹ ಅವರು ಯಾವ ರೈತಾಪಿ ಜನ ಬಡವರಿದ್ದಾರೆ ಇವತ್ತು ಕೂಡ ಅವರು ಮುಖ್ಯಮಂತ್ರಿ ಆದಾಗಿನಿಂದ ಹಲವಾರು ಜನ ಮಕ್ಕಳಿಗೂ ಇವತ್ತು ಆರೋಗ್ಯ ಸರಿ ಇಲ್ಲ ಅಂತವರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಎಲ್ಲಾ ರೀತಿಯ ಸೌಕರ್ಯಗಳು ಮಾಡಿದ್ದಾರೆ. ಇದಕ್ಕೆ ಮಠ ಮಾನ್ಯಗಳಿಗೆ ಏನಿದ್ರೇನು ಇವತ್ತು ಆದಿತ್ಯನಾಥನ UP ಪಾರ್ಲಿಮೆಂಟ್ ಇದ್ದವ್ರದ್ದು ಮುಖ್ಯಮಂತ್ರಿ ಮಾಡಿದಂತ ಜನ ಅದೆಲ್ಲ ಹೇಳಕ್ ಹೋದ್ರೆ ಸಾಕಷ್ಟೇ ಮಂತ್ ಏನಿದ್ರು ಮಠ ಮಾನ್ಯಗಳೇ ಇವ್ರಿಗೆಲ್ಲ ಸಹಕಾರ ಕೊಡೋದು ಯಡಿಯೂರಪ್ಪನವರು ಅಂತ ಹೇಳೋದಕ್ಕೆ ಇಷ್ಟ. ರಘು ಅವರೇ, ನಂಜಾವಧೂತ ಸ್ವಾಮೀಜಿಗಳು ಮೋದಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಸಮ್ಮಿಶ್ರ ಸರ್ಕಾರದ ಮ್ಯಾಟರ್ ನಲ್ಲಿ ನೀವು ಇಂಟರ್ಫಿಯರ್ ಆಗ್ಬೇಡಿ ಅಂತ. ಅಂದ್ರೆ ಸ್ವಾಮೀಜಿಗಳು ಹೇಳ್ತಾ ಇರೋದು ಇವರು ಇಂಟರ್ಫಿಯರ್ ಆಗ್ತಾ ಇದ್ದಾರೆ ಅಂತನ? ಮೊದಲನೇದಾಗಿ ಇಡೀ ದೇಶದಲ್ಲಿ ಮಠ ರಾಜಕೀಯ ಅಥವಾ ಮಠ ಪ್ರತಿಯೊಂದು ಸಮುದಾಯಕ್ಕೂ ಮಠಗಳನ್ನು ಕಟ್ಟಿರ್ತಕ್ಕಂಥ ಒಂದು ರಾಜ್ಯದ ಕೀರ್ತಿ ಏನಿದೆ ಅದು ಕರ್ನಾಟಕಕ್ಕೆ. ಸೊ ಪ್ರತಿಯೊಂದು ಸಣ್ಣ ಸಣ್ಣ ಸಮುದಾಯಗಳಿಗೂ ಅವ್ರದ್ದೇ ಆದಂಥ ಒಂದು ಸ್ವಾಮೀಜಿಗಳನ್ನು ಇಟ್ಕೊಂಡಿದ್ದಾರೆ. ಸೊ ಏನಕ್ಕೆ ಅಂತ ಅನ್ನೋದು ತಪ್ಪು ಅಂತ ಅಲ್ಲ. ಸೊ ಪ್ರತಿಯೊಬ್ಬರು ಸಮುದಾಯಗಳನ್ನು ಅವ್ರ ಸಮುದಾಯಕ್ಕೆ ಒಬ್ರದ್ದು ಮಾರ್ಗದರ್ಶನ ಕೊಡುವಂಥವ್ರನ್ನ ಅವ್ರಿಗೆ ಅವಶ್ಯಕತೆ ಇರೋ ಟೈಮಲ್ಲಿ ಯಾರ್ಯಾರನ್ನ ಯಾವ್ಯಾವ ದಿಕ್ಕಲ್ಲಿ ಸಮುದಾಯನ ಮುನ್ನಡೆಸಬೇಕು ಅನ್ನೋ ಒಂದೇ ಕಾರಣದಿಂದ ಪ್ರತಿಯೊಂದು ಸಮುದಾಯದ ಸಣ್ಣ ಸಮುದಾಯದಿಂದ ಹಿಡಿದು ದೊಡ್ಡ ಸಮುದಾಯದವರೆಗೂ, ಸೊ ಅದು ಒಕ್ಕಲಿಗರಿರ್ಬೋದು, ಲಿಂಗಾಯತರು, ಬ್ರಾಹ್ಮಣ ಇರ್ಬೋದು, ಉಪ್ಪಾರ ಇರ್ಬೋದು, ಕುರುಬರು ಇರ್ಬೋದು, ಪ್ರತಿಯೊಂದು ಸಮುದಾಯದ ಸಣ್ಣ ಸಣ್ಣ ತಳಮಟ್ಟದ ಸಮುದಾಯಗಳು ಕೂಡ ತಮ್ಮ ಸಮುದಾಯಕ್ಕೆ ಒಬ್ಬ ಸ್ವಾಮೀಜಿಯವರನ್ನ ನೇಮಿಸ್ಕೊಂಡಿರ್ತಕ್ಕಂಥದ್ದು ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ನಿನ್ನೆ ನಂಜಾವಧೂತ ಸ್ವಾಮೀಜಿಯವರು ಮಾತಾಡ್ತಿರೋ ವಿಚಾರ ಏನು ಅಂತ ಹೇಳಿದ್ರೆ, ಸೊ ಕೆಲವು ವಿದ್ಯಮಾನಗಳನ್ನು ಈಗ ಏನಾಗಿದೆ, ಅವರು ಒಂದು ಸಮುದಾಯದ ನಾಯಕರಾಗಿ, ಸೊ ಅಂದರೆ ಅವರು ಒಂದು ಪಕ್ಷ, ನಾನು ನೋಡಿದಾಗೆ ಮೆಜಾರಿಟಿ ಆಫ್ ದ ಟೈಮ್ ಯಾರೂ ಪಾಲಿಟಿಕ್ಸ್ ಮಾಡೋಕ್ಕೆ ಬರೋದಿಲ್ಲ. ಬಟ್ ಅವರ ಸಮುದಾಯಕ್ಕೆ ಏನಾದರೂ ಅನ್ಯಾಯ ಆದಾಗ ಅದನ್ನು ಪ್ರತಿಭಟಿಸುವಂಥ ಕೆಲಸ ಪ್ರತಿಯೊಂದು ಸಮುದಾಯದ ಸ್ವಾಮೀಜಿಗಳು ಮಾಡ್ತಾರೆ. ಅನ್ಯಾಯ ಆಗ್ತಿದೆ ಹಾಗಾಗಿ ಅವ್ರು ಮಾತಾಡ್ತಾರೆ. ಅಲ್ಲಲ್ಲ, ನಾನು ಹೇಳಿದ ಅರ್ಥ ಅನ್ಯಾಯ ಆಗಿದೆ ಪ್ರತಿಭಟಿಸಿದ್ದಾರೆ ಅಂತ ಅಲ್ಲ. ಓಕೆ, ಸೊ ಏನು ಒಂದು ಸಣ್ಣ ಉದ್ದೇಶ ಏನಿರ್ಬೋದು ಅಂತ ಅಂದರೆ, ಇವರು ಮಾನ್ಯ ಅಮಿತ್ ಶಾ ಅವರು ಯಡಿಯೂರಪ್ಪನವರನ್ನ ಮತ್ತೆ ಬಸವರಾಜ ಬೊಮ್ಮಾಯಿ ಅವರನ್ನ ಅಹಮದಾಬಾದ್ಗೆ ಕರೆಸ್ಕೊಂಡು ಡಿಸ್ಕಷನ್ ಆದಂಥ ಸಂದರ್ಭದಲ್ಲಿ ಕೆಲವು ಊಹಾಪೋಹಗಳು ನಡೀತಿತ್ತು. ಸೊ ಮಿಷನ್ 25 ಅಂದರೆ ಈ ಸಮ್ಮಿಶ್ರ ಸರ್ಕಾರದ ಮಾನ್ಯ ಕುಮಾರಸ್ವಾಮಿ ಅವರು JDS ಮತ್ತು ಕಾಂಗ್ರೆಸ್ ನೇತೃತ್ವದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಬೀಳಿಸ್ಬೇಕು ಅನ್ನೋ ಒಂದು ಗಾಳಿ ಸುದ್ದಿ ಹರಿದಾಡ್ತಾ ಇತ್ತು. ಸೊ ಆ ಗಾಳಿ ಸುದ್ದಿ ಮೋಸ್ಟ್ಲಿ ಅದನ್ನ ತಿಳ್ಕೊಂಡು ಸ್ವಾಮೀಜಿ ಅವರು ಹೇಳಿರ್ತಾರೆ ಅಂತ ಅನ್ಕೊಂತೀನಿ. ಹಾಗಾಗಿ ಒಂದು ಸಮುದಾಯದವರು ನೋಡಿ, ಅವ್ರಿಗೆ ಏನು ಅನ್ಸುತ್ತೆ, ಓಕೆ ಈಗ 80 + 37 117 ಸದಸ್ಯ ಬಲ ಇರತಕ್ಕಂಥ ಒಂದು ವಿಧಾನಸಭೆಯಲ್ಲಿ ಇವಾಗ ಸೊ ಒಂದು ಆಡಳಿತ ಪಕ್ಷ ನಡ್ಕೊಂಡು ಹೋಗ್ತಾ ಇದೆ, ಅವ್ರನ್ನ ಅಧಿಕಾರಕ್ಕೆ ಮಾಡಕ್ ಬಿಡಿ ಅಂತ ಅವ್ರು ಹೇಳಿದ್ದಾರೆ. ಸೊ ನಿಮಗೇನಾದ್ರೂ ಸಮಸ್ಯೆಗಳಿದ್ರೆ ಅಥವಾ ನಿಮ್ಮ ಪಕ್ಷಕ್ಕೆ ಏನಾದರೂ ಇಂಡೈರೆಕ್ಟ್ ಆಗಿ ನಿಮ್ಮ ಪಕ್ಷಕ್ಕೆ ಏನಾದರೂ ಸಂಖ್ಯೆ ಇದ್ರೆ ನೀವು ಮಾಡಿ. ಬಟ್ ಒಂದು ಪಕ್ಷಕ್ಕೆ ಸಂಖ್ಯೆ ಇರ್ತಕ್ಕಂಥ ಒಂದು ಪಕ್ಷನ ಡಿವೈಡ್ ಮಾಡಿ ಅದನ್ನ ಲಾಸ್ಟ್ ಟೈಮ್ ಏನು ಮಾಡಿದೆ 2008 ಮಾಡಿದ್ರಲ್ಲ ಆಪರೇಷನ್ ಕಮಲ, ಆ ಥರದ ಕೆಟ್ಟ ಸಂಪ್ರದಾಯನ ದಯವಿಟ್ಟು ತರಬೇಡಿ. ಆ ಕೆಟ್ಟ ಸಂಪ್ರದಾಯ ತಂದ್ರೆ ಏನಾಗ್ತದೆ, ಸಮಾಜದಲ್ಲಿ ಒಡಕುಗಳು ಸಮುದಾಯಗಳ ನಡುವೆ ಜಗಳ ಶುರುವಾಗ್ತದೆ. ಆ ದೃಷ್ಟಿಯಿಂದ ತಾವು ಉನ್ನತ ಸ್ಥಾನದಲ್ಲಿದ್ದು ನೀವು ಅಲ್ಲೇ ಇರಿ ಅನ್ನೋ ಒಂದು ಮಾರ್ಮಿಕ ನುಡಿಯನ್ನ ಸ್ವಾಮೀಜಿ ಅವರು ಹೇಳಿದ್ದಾರೆ. ಓಕೆ, ಇನ್ನೊಂದೇ ಒಂದು ಪಾಯಿಂಟ್ ಹೇಳ್ತೀನಿ. ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಬಗ್ಗೆ ಮಾತಾಡಿದ್ರಿ. ಸೊ ಅವ್ರದೇ ಪಕ್ಷದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರೋರ್ನ ಫಸ್ಟ್ ರಿಸೈನ್ ಮಾಡಿಸಿ. ಸ್ವಾಮೀಜಿ ಅವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿದಿರಿ? ದಯವಿಟ್ಟು ರಿಸೈನ್ ಮಾಡಿಸಿ. ಆಮೇಲೆ ನೀವು ಮುಖ್ಯಮಂತ್ರಿಗಳು ನಿಮ್ಮದೇ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಯಡಿಯೂರಪ್ಪನವರು ಅಧ್ಯಕ್ಷರಾಗಿದ್ದಾಗ ಮತ್ತು ಮುಖ್ಯಮಂತ್ರಿಗಳಾಗಿದ್ದಾಗ ಅಣ್ಣ ಹೇಳಿದಾಗೆ 106 ಕೋಟಿಗಳನ್ನು ಪ್ರತಿಯೊಂದು ಮಠಗಳಿಗೆ ಕೊಟ್ಟಾಗ ನೀವ್ಯಾಕೆ ಸುಮ್ಮನೆ ಇದ್ರಿ? ಸೊ ಅಂದರೆ ನಿಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳುವಂಥ ಹೊಲಸುತನನ ದಯವಿಟ್ಟು ಮಾಡಬೇಡಿ. ತಾವು ಆಲ್ರೆಡಿ ರಾಜಾಜಿನಗರಲ್ಲಿ ಒಂದ್ಸರಿ ಸೋತು ಆಲ್ರೆಡಿ ದೂರದೆಲ್ಲೋ ಓಡೋಗಿದ್ದೀರಾ. ಸೊ ಮತ್ತೆ ನೀವು ಈ ಭಾಗಕ್ಕೆ ಬರಬೇಕು ಅಂತ ಅಂದರೆ ದಯವಿಟ್ಟು ರಾಜಕೀಯ ಮಾಡಿ, ಬಟ್ ಒಂದು ಕಿಚ್ಚಚ್ಚು ಕೆಲಸ ದಯವಿಟ್ಟು ಮಾಡಬೇಡಿ ಅನ್ನೋ ನನ್ನ ಆಗ್ರಹ. ಎಸ್, ಮಧು ಅವರೇ, ಇತ್ತ ಕಾಗಿನೆಲೆ ಶ್ರೀಗಳು ಒಂದು ಮಾತನ್ನ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಸುಮ್ಮನಿದ್ದಾರೆ ಅಂದರೆ ಅವರು ಸೈಲೆಂಟ್ ಆಗಿ ಏನು ಮಾಡ್ತಿಲ್ಲ ಅಂತ ಅರ್ಥ ಅಲ್ಲ, ಮುಂದಿನ ಹೆಜ್ಜೆ ಇಡಲು ಟಗರು ರೆಡಿ ಆಗ್ತಿದೆ ಅಂತ. ಆದರೆ ಅವರೊಂದು ಅರ್ಥ ಮಾಡ್ಕೊಬೇಕು, ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಅಂತ ಆ ಮಾತೊಂದು ಅರ್ಥ ಮಾಡ್ಕೊಂಡ್ರೆ ಈ ಮಾತು ಬರ್ತಾ ಇರಲಿಲ್ಲ ಅವ್ರಿಗೆ ಬಹುಶಃ. ಯಾಕೆಂದರೆ ಅವರ ಮುಂದೆ ಇಟ್ಕೊಂಡು ಈ ಮಠ ಮಾನ್ಯ ಮಾಡಿದ್ದಾರೆ. ಅದನ್ನ ನೆನ್ಪಿಟ್ಕೊಂಡು ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಅವರು ಇನ್ನು ರಾಜಕೀಯ ಅವರೇ ಬಂದ್ಬಿಡ್ಲಿ ಬಿಡಿ ರಾಜಕೀಯಕ್ಕೆ, ಅವ್ರು ಸುಮ್ಮನೆ ಯಾಕೆ ಹಿಂದೆ ನಿಂತ್ಕೊಂಡು ಮಾಡೋದು. ಪೊಲಿಟಿಕಲ್ ಲೀಡರ್ಸೇ ಬೇಡ ಅಂತ ಅವರೇ ಬರ್ಲಿ ಬಿಡಿ ರಾಜಕೀಯಕ್ಕೆ. ಅವ್ರು ಹೇಳ್ದಂಗೆ UP-ಯಲ್ಲಿ ಆದಂಗೆ ಇಲ್ಲೂ ಮಾಡ್ಲಿ ಬಿಡಿ, ರಾಜಕೀಯನೇ ಮಾಡ್ಲಿ ಬಿಡಿ, ಸುಮ್ಮನೆ ಹಿಂದೆ ನಿಂತ್ಕೊಂಡು ಯಾಕೆ ಈ ತರ. ವೀಕ್ಷಕರೇ, ಇನ್ನು ಬಿಜೆಪಿ ಮುಖಂಡರಾದ ರಾಜು ಎ ಅವರು ನಮ್ಮ ಜೊತೆ
ಡಿಬೇಟ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಕಾಗಿನೆಲೆ ಶ್ರೀಗಳ ಹೇಳಿಕೆ ಮತ್ತು ನಂಜಾವಧೂತ ಸ್ವಾಮೀಜಿ ಅವರ ಹೇಳಿಕೆಯನ್ನ ನಾವು ಮಾತಾಡ್ತಾ ಇದ್ವಿ. ಮೋದಿ ಅವರಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರಕ್ಕೆ ನೀವು ಯಾವುದೇ ತೊಂದರೆ ಕೊಡಬಾರ್ದು, ಇಲ್ಲದಿದ್ರೆ ನಾವು ಲೋಕಸಭಾ ಎಲೆಕ್ಷನ್ ಅಲ್ಲಿ ನಾವು ನಿಮ್ಗೆ ಪಾಠ ಕಲಿಸ್ತೀವಿ ಅಂತ. ಏನ್ ಹೇಳ್ತೀರಾ? ಏನು ಹೇಳಬೇಕು ಅಂದರೆ, ಈಗ ನಂಜಾವಧೂತ ಶ್ರೀಗಳು ಮಾತನಾಡ್ತಾ ಇರ್ತಕ್ಕಂಥ ವಿಚಾರ, ಈ ಕೇಂದ್ರ ಸರ್ಕಾರ ಈಗ ನರೇಂದ್ರ ಮೋದಿ ಅವ್ರ ವಿಚಾರವಾಗಿ ಅವ್ರು ಮಾತಾಡಿದ್ದಾರೆ. ಅವ್ರಿಗೆ ಯಾವ ರೀತಿ ತೊಂದರೆನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅದರದ್ದು ನಿದರ್ಶನಗಳನ್ನು ಕೊಡಲಿ. ಇವ್ರ ಪಾಡಿಗೆ ಇವರೇನೋ ಮೈತ್ರಿ ಮಾಡ್ಕೊಂಡಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಇವರಿಬ್ಬರು ಏನು ಖಾತೆಗಳ ಹಂಚಿಕೆ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಸರ್ಕಾರ ನಡೆಸೋ ರೀತಿಗೆ ಇವ್ರು ಏನೇನು ಮಾಡ್ತಾ ಇದ್ದಾರೆ ಒಳಗಡೆ ಭಿನ್ನಾಭಿಪ್ರಾಯ ನಿಮಗೆ ಗೊತ್ತಿದೆ, ಎಲ್ಲ ಪ್ರೆಸೆಂಟ್ ನಡೀತಾ ಇರೋದು. ಆದರೆ ನಂಜಾವಧೂತ ಶ್ರೀಗಳು ಹೇಳೋ ಮಾತಿನಲ್ಲಿ ಮೋದಿ ಅವರು ಏನು ತೊಂದರೆನ ಕರ್ನಾಟಕದ ರಾಜ್ಯಕ್ಕೆ ಒಳಪಟ್ಟು ಏನು ಕೊಟ್ಟಿದ್ದಾರೆ ತೊಂದರೆ, ಆ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಎರಡನೇದಾಗಿ, ಏನು ಮಠಾಧೀಶರು ಈಗ ಕಾವಿ ಹಾಕಿದ ಮೇಲೆ ರಾಜಕೀಯದಿಂದ ಹೊರಗೆ ಏನೇ ಇರ್ಬೋದು, ಅಂದರೆ ರಾಜಕೀಯದ ಒಳಗೆ ಬರಬೇಕು ಅಂದರೆ ಇದು ಯಾವ ರೀತಿ ನ್ಯಾಯ ಸಮಂಜಸನ ಅಂತ ನಾವು ಕೇಳ್ತೀವಿ. ಅಂದ್ರೆ ನೀವು ಮಠಾಧೀಶರು ಅದನ್ನ ಬಿಟ್ಟು ರಾಜಕೀಯ ಪ್ರವೇಶ ಮಾಡಬೇಕು. ಹೌದು. ಹಾಗಾದ್ರೆ UP-ಯಲ್ಲಿ ಆಗ್ತಿರತ್ತೇನು ಸರ್? ಅದು ಪೂರ್ತಿ ಇನ್ವಾಲ್ವ್ಮೆಂಟ್, ಅದು ಬಂದ್ಬಿಟ್ಟಿದ್ದಾರೆ. ಅದೇ ಇವ್ರು ಮಾಡಿದ್ರೆ ನ್ಯಾಯ, ಇವರು ಬರೀ ಹೇಳಿಕೆ ಇಲ್ಲ, ಅವರು ಒಪ್ಕೊಂಡು ಬಂದಾಗಿದೆ. ಬಿಜೆಪಿ ಅವ್ರು ಏನ್ ಮಾಡೋದಿಲ್ಲ ತಪ್ಪು, ಅಲ್ಲಿ ಅವರು ಜನರ ಪರವಾಗಿ ಪಕ್ಷಾತೀತವಾಗಿ ನಿಂತಿದ್ದಾರೆ. ಹಾಗಾದ್ರೆ ನೀವು ಹೇಳ್ತಿರೋದು ಧಾರ್ಮಿಕ ಮುಖಂಡರು ರಾಜಕೀಯದ ಬಗ್ಗೆ ಮಾತಾಡಬೇಕು ಒಳ್ಳೇದನ್ನ. ಯಾಕಂದ್ರೆ ಒಬ್ಬರಿಗೆ ಈಗ ಕೇಂದ್ರದಲ್ಲಿ ಒಳ್ಳೆ ಆಳ್ವಿಕೆ ನಡೆಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಅವರು ಖಡಕ್ ವಾರ್ನಿಂಗ್ ಕೊಡ್ತಾರೆ ಅಂದ್ರೆ ಯಾವ ರೀತಿ ಸಮಂಜಸ ಇದು? ಕೊಡ್ಲಿ, ಸಲಹೆಗಳು ಕೊಡ್ಲಿ, ಸೂಚನೆಗಳು ಕೊಡ್ಲಿ, ಸ್ವೀಕರಿಸೋಣ. ಅದರಲ್ಲಿ ಯಾವುದೇ ಮೋದಿ ಅವರು ಅಲ್ಲಗೆಳೆಯಲ್ಲ ಅಂತ ವಿಚಾರಗಳನ್ನ. ಅವರು ಬೇಕಾಗಿರ್ತಕ್ಕಂಥದ್ದು ಸಲಹೆ ಮುಖಾಂತರ ಇವತ್ತಿಗೂ ಅವರು ಒಳ್ಳೆ ರಾಜಕೀಯ ಮಾಡ್ತಾ ಇದ್ದಾರೆ, ಜನತೆಗೆ ಒಳ್ಳೆ ಇದನ್ನ ಕೊಡ್ತಾ ಇದ್ದಾರೆ. ನಾನು ನಮ್ಮ ಮಿತ್ರರಿಗೆ ಹೇಳ್ದಾಗೆ, ನೋಡಿ, ಸಮಾಜ ಈಗ ಹಳೆ ಕಾಲದಲ್ಲಿ ಗುರುಗಳಂತ ಇರ್ತಿದ್ರು, ರಾಜಪುರೋಹಿತರಂತ ಇರ್ತಿದ್ರು. ಸೊ ಒಂದು ರಾಜರ ಆಸ್ಥಾನದಲ್ಲಿ ರಾಜಪುರೋಹಿತರು ಇರ್ತಿದ್ರು. ಸೊ ರಾಜ್ಯ ಏನಾದರೂ ರಾಜ ಏನಾದರೂ ತಪ್ಪು ಮಾಡಿದಾಗ ಅಥವಾ ಪ್ರಜೆಗಳೇನೋ ತಪ್ಪು ನಡೆದಾಗ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಪ್ರಜೆಗಳ ದೃಷ್ಟಿಯಿಂದ ಮತ್ತು ರಾಜ್ಯದ ಸುಭಿಕ್ಷೆ ದೃಷ್ಟಿಯಿಂದ ಯಾವ ವಿಚಾರಗಳನ್ನು ಯಾವ ದೃಷ್ಟಿಕೋನದಲ್ಲಿ ತಾವು ನಡಿಬೇಕು ಅನ್ನೋದನ್ನು ರಾಜಪುರೋಹಿತರು ಹೇಳ್ತಿದ್ರು. ಸೊ ಈಗ ರಾಜಪುರೋಹಿತರ ಕಾಲ, ಈಗ ಪ್ರಜಾಪ್ರಭುತ್ವ ಬಂದಿರೋದ್ರಿಂದ, ಸೊ ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಒಬ್ರು ಅವ್ರಿಗೆ ಸಜೆಷನ್, ಸಮಾಜದಲ್ಲಿ ನಡೀತಕ್ಕಂಥ ಕೆಟ್ಟು ವಿಚಾರಗಳನ್ನು ಯಾರೋ ತೆಗೆದಾಕ್ಬೇಕು ಅಂತ ಹೇಳಿದ್ರೆ, ಅಥವಾ ಮುಂದೆ ಯಾವುದೋ ಒಂದು ನೆಗೆಟಿವ್ ಥಾಟ್ಸ್ ಅಲ್ಲಿ ಹೋಗ್ತಿದೆ ಅಂತ ಹೇಳೋದನ್ನ ಸರಿಪಡಿಸಬೇಕು ಅಂತ ಅಂದ್ರೆ ಈ ತರ ಸ್ವಾಮೀಜಿಗಳೇ ಮಾಡಬೇಕಾಗ್ತದೆ. ಓಕೆ, ಅದು ಯಾವ ಸಮುದಾಯದ ಸ್ವಾಮೀಜಿಗಳಾಗಲಿ ಅವರು ಕಾಲಕ್ಕೆ ಮಾಡ್ಕೊಳ್ತಾ ಬರ್ತಿದ್ದಾರೆ. ಸೊ ಈಗ ನಂಜಾವಧೂತ ಮಹಾಸ್ವಾಮೀಜಿಗಳು ಅವರು ಅವರ ಸಮುದಾಯದ ಪ್ರತಿಯೊಬ್ಬ ಸ್ವಾಮೀಜಿಗಳು ಅವ್ರದೇ ಆದಂಥ ಸಮುದಾಯದ ಬಗ್ಗೆ ಪ್ರೀತಿ ಇರ್ತದೆ. ಓಕೆ, ಅವ್ರ ಬಗ್ಗೆ ಪ್ರೀತಿನ ಈಗ ಬೇರೆಯವರು ವ್ಯಾಖ್ಯಾನ ಮಾಡೋದು ಹೇಗೆ ಅಂತಂದ್ರೆ ನಮ್ಮ ವಿರುದ್ಧ ಇದ್ದಾರೆ ಅನ್ನೋ ಅರ್ಥ ಅಲ್ಲ. ಸೊ ಅವರ ಅವಕಾಶಗಳು ಬಂದಾಗ ಅವರ ಸ್ವಾಮೀಜಿ ಅವರ ಸಮುದಾಯದ ಜೊತೆನಲ್ಲಿ ನಿಂತ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಈಗ ಸಣ್ಣ ಒಂದು ಉದಾಹರಣೆ, ಈಗ ಸಿದ್ದರಾಮಯ್ಯ ಸಾಹೇಬ್ರು ವಿಚಾರ ಬಂದಾಗ, ಸೊ ನಿರಂಜನನಾಥ ನಂದ ಪುರಿ ಸ್ವಾಮೀಜಿ ಅವರು ಏನ್ ಹೇಳಿದ್ದಾರೆ, ಸೊ ನೀವು ಸಿದ್ದರಾಮಯ್ಯ ಅವ್ರಿಗೆ ಸೂಕ್ತ ಅವಕಾಶಗಳನ್ನ ಕೊಡಬೇಕು, ಸ್ಥಾನಮಾನ ಕೊಡಬೇಕು. ಸೊ ತಾವು ನೀವೇನಾದ್ರೂ ಸೂಕ್ತ ಸ್ಥಾನಮಾನ ಕೊಡಲಿಲ್ಲ ಅಂತಂದ್ರೆ ಸೊ 15 ಸ್ಥಾನಗಳಿಗಿಂತ ಕಮ್ಮಿ ಗೆಲ್ತೀರಾ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಪ್ರತಿಯೊಂದು ಸಮುದಾಯದ ಪ್ರತಿಯೊಬ್ಬ ಸ್ವಾಮೀಜಿಗಳು ಕೂಡ ಅವರ ಸಮುದಾಯದ ನಾಯಕರನ್ನ ಏನು ಹೇಳೋದು ಸಪೋರ್ಟ್ ಮಾಡೋದು, ಅದು ಬೆಳೆದು ಬಂದಿರತಕ್ಕಂಥ ಒಂದು ಪದ್ಧತಿ. ಓಕೆ, ಬಟ್ ಇನ್ನೊಂದು ವಿಚಾರನ ನಾನು ಇದರಲ್ಲಿ ಹೇಳೋದಂದ್ರೆ, ಪ್ರಜಾಪ್ರಭುತ್ವ, ಈಗ ಸ್ವಾಮೀಜಿಗಳು ಹೇಳ್ತಾರೆ ಅವರು ಅವರ ಸಮುದಾಯದ ಒಳ್ಳೆ ವಿಚಾರಗಳನ್ನು ಮಾಡ್ತಾರೆ, ಆ ವಿಚಾರನ ಬಿಟ್ಟು ಮಾತಾಡೋದಾದ್ರೆ, ಸೊ ಒಂದು ಸರ್ಕಾರ ನಡಿಬೇಕು ಅಂತ ಅಂದ್ರೆ ಅದು ಸ್ವಾಮೀಜಿಗಳ ಮುಖಾಂತರ ನಡೆಯೋದಲ್ಲ. ಒಂದು ಸರ್ಕಾರ ನಡಿಬೇಕು ಅಂತ ಅಂದ್ರೆ ನಮ್ಮ MLAಗಳು ನಂಬರ್ ಕೌಂಟ್ ಮ್ಯಾಟರ್ ಆಗ್ತದೆ. ಓಕೆ, ಸೊ ಪ್ರಜಾಪ್ರಭುತ್ವದಲ್ಲಿ ಯಾವ ಪಕ್ಷಕ್ಕೆ ಜಾಸ್ತಿ ಬಹುಮತ ಇದೆ, ಯಾವ ಪಕ್ಷಕ್ಕೆ ಜಾಸ್ತಿ MLAಗಳಿದೆ, ಸೊ ಅವರ ಅಧಿಕಾರನ ನಡೆಸ್ತಾರೆ. ಅದೇ ರೀತಿ ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಮತ್ತು JDS ಸರ್ಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮೊನ್ನೆ ಕುಮಾರಸ್ವಾಮಿ ಅವರು ಈಗ ತಾನೇ ಶುರು ಮಾಡಿದ್ದಾರೆ. ಒಂದೂವರೆ ತಿಂಗಳಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಈಗ ಯಡಿಯೂರಪ್ಪನವರು ಮತ್ತೆ ಇವರು ಬಸವರಾಜ ಬೊಮ್ಮಾಯಿಯವರು ಹೋಗಿ ಏನೋ ಒಂದು ಹೊಸ ಗುಲ್ಲು ನಡೀತಾ ಇದೆ, ಎಲ್ಲ ವಾಟ್ಸಪ್ಗಳಲ್ಲಿ ಹರಿದಾಡ್ತಿದೆ. BJP ಸರ್ಕಾರ ಬೀಳ್ಸೋದಕ್ಕೆ ರೆಡಿ ಆಗ್ತಿದೆ. ಮಾನ್ಯ ಮೋದಿ ಅವರು ಮತ್ತು ಅಮಿತ್ ಶಾ ಜೋಡಿ ಸೇರಿಕೊಂಡು ಕರ್ನಾಟಕ ಸರ್ಕಾರನ ಹುರುಳಿ 2019 ಅಥವಾ 2018 ನವೆಂಬರ್ ಡಿಸೆಂಬರ್ನಲ್ಲೇ ಎಲೆಕ್ಷನ್ ನಡೆಸುವಂತ ಒಂದು ಚಿಂತನೆ ಮಾಡ್ತಿದ್ದಾರೆ ಅಂತ ಬಂದಾಗ ಅವ್ರಿಗೆ ಸಹಜವಾಗಿ ಅವ್ರಿಗೆ ನಮ್ಮ ಸಮುದಾಯದ ಒಬ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರನ್ನ ಬೀಳಿಸ್ತಾರೆ ಅಂತ ಅವ್ರಿಗೆ ಖಂಡಿತವಾಗ್ಲೂ ಸ್ವಲ್ಪ ವಿಷಾದ ಇರ್ತದೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಮಾನ್ಯ ಶೋಭಾ ಕರಂದ್ಲಾಜೆ ಮೇಡಮ್ ವಿಚಾರಕ್ಕೆ ಬಂದಾಗ,
ಸೊ ಸದಾನಂದ ಗೌಡರು ಮುಖ್ಯಮಂತ್ರಿಯಿಂದ ಇಳಿದಾಗ ಇದೇ ನಂಜಾವಧೂತ ಮಹಾಸ್ವಾಮಿಗಳು ಪ್ರೊಟೆಸ್ಟ್ ಮಾಡಿದ್ರು. ಸೊ ಯಾವ ಕಾರಣಕ್ಕೋಸ್ಕರ ತಾವು ಇಳಿಸಿದ್ರಿ ಅಂತ ಕಾರಣ ಕೊಡಿ ಅಂತ. ಅವಾಗ ಈ ಶೋಭಾ ಕರಂದ್ಲಾಜೆ ಮೇಡಮ್ ಮತ್ತು ಬಿಜೆಪಿ ನಾಯಕರ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಲಿಲ್ಲ. ಓಕೆ, ಎಸ್ ಸರ್. ಈಗ ನೀವು ನಂಜಾವಧೂತ ಸ್ವಾಮೀಜಿಗಳು ಮೋದಿ ಅವರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿರೋದು ಖಂಡನೀಯ, ಬಟ್ ಅವರು ಸಲಹೆ ಕೊಡಬಹುದು ಅಂತ ನೀವು ಅಟ್ ದ ಸೇಮ್ ಟೈಮ್ ಸರ್ ಕಾಗಿನೆಲೆ ಶ್ರೀಗಳು ಹೇಳ್ತಾರೆ, ರಾಜ್ಯದ ಮೈತ್ರಿ ಸರ್ಕಾರ ಕುರುಬ ಸಮುದಾಯದ ಅಧಿಕಾರಿಗಳನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ಇದನ್ನ ಒಪ್ಕೊಳ್ತೀರಾ? ಅವರು ಹೇಳೋ ರೀತಿನಲ್ಲಿ ಈಗ ಕೆಲವು ಈಗ ಒಳ ವಿಚಾರಗಳು ಬೇರೆ ಒಪ್ಕೊಳ್ತೀರಾ ಅಂದ್ರೆ ಯಾವ ರೂಟಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಮೊದಲು ತಿಳ್ಕೊಬೇಕಲ್ವಾ. ಈಗ ಯಾವ ಮಾರ್ಗದಲ್ಲಿ ಅವ್ರು ಈ ಒಂದು ವಿಚಾರನ ವ್ಯಕ್ತಪಡಿಸಿದ್ದಾರೆ, ಈಗ ಅದೇ ರೂಟ್ನಲ್ಲಿ ಹೇಳೋದಾದ್ರೆ ಅದನ್ನ ತಪ್ಪು ಅಂತ ನಾವೇ ಹೇಳ್ಬೋದು. ಆದ್ರೆ ಅವರ ಮನಸ್ಥಿತಿ ಯಾವ ರೀತಿ ಅದ್ರ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದ್ರ ಫಸ್ಟ್ ಒಳಮರ್ಮ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾದ್ರೆ ಇದನ್ನು ನೀವು ಖಂಡಿಸ್ತಾ ಇದ್ದೀರಾ? ಯಾರೇ ಆಗ್ಲಿ ರಾಜಕೀಯದಲ್ಲಿ ಒಳ್ಳೆ ಸಲಹೆಗಳನ್ನ ಒಳ್ಳೆ ಸೂಚನೆಗಳನ್ನ ಕೊಟ್ಟಾಗ ಅದು ಸ್ವೀಕರಿಸೋದು ಪ್ರತಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅದು ಒಳ್ಳೇದು. ಆದ್ರೆ ಒಂದು ಏನು ಈಗ ನೋಡಿ, ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಈಗ ಜನಕ್ಕೆ ಗೊತ್ತಾಗಿದೆ. ಆಡಳಿತ ಈಗ ಅಧಿಕಾರ ವಹಿಸ್ಕೊಂಡಾಗಿನ್ನ ಯಾವ ರೀತಿ ಕಿತ್ತಾಟ ಶುರುವಾಗಿದೆ, ಇದು ಜನಕ್ಕೆ ಬೇಸತ್ತೋಗಿದ್ದಾರೆ. ಇದರಲ್ಲೇ ಬೇಸತ್ತಿರುವಾಗ ಇನ್ನು ಈ ಹೇಳಿಕೆಗಳಿಂದ ಜನರಿಗೆ ಬೇರೆ ರೀತಿ ಮೆಸೇಜ್ ಹೋಗೋದು ಬೇಡ ಸರ್. ಅವರು ಸಮ್ಮಿಶ್ರ ಸರ್ಕಾರ ನಡೆಸ್ಕೊಂಡು ಸಚಿವರೇನೋ ಅಸಮಾಧಾನ ಮಾಡ್ಕೊಳ್ತಾರೆ, ಮೀಟಿಂಗ್ಗಳು ಮಾಡ್ತಾರೆ, ಅತೃಪ್ತ ಶಾಸಕರು ಸಭೆಗಳು ಮಾಡ್ಕೊಳ್ತಾರೆ, ಅದು ಒಪ್ಕೊಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಪಕ್ಷದವರು ಕೂಡ ನಾವು ಪ್ರತಿ ಜಿಲ್ಲೆಗೆ ಹೋಗ್ತೀವಿ, ಹೋರಾಟ ಮಾಡಿಸ್ತೀವಿ, ಗಲಭೆ ಎಬ್ಬಿಸ್ತೀವಿ ಅಂದ್ರೆ ಜನ ಏನ್ ಮಾಡ್ಬೇಕು? ಗಲಭೆ ಎಬ್ಬಿಸ್ತಾ ಇಲ್ಲ, ಇಲ್ಲಿ ಜನಪರ ಕೆಲಸಗಳನ್ನ ಮಾಡ್ತಾ ಇಲ್ಲ. ಆ ಒಂದು ವಿಚಾರವಾಗಿ ಪ್ರತಿ ನೋಡಿ ಮೊನ್ನೆ ಮಂಗಳೂರಲ್ಲಿ ಫ್ಲಡ್ ಆದಾಗ ತಾವು ನೋಡಿರ್ಬೋದು, ಅಲ್ಲಿ ಯಾರು ಹೋಗಿ ಅಲ್ಲಿ ಜನರಿಗೆ ಸಾಂತ್ವನ ಹೇಳಿದ್ರು, ಯಾರು ರಕ್ಷಣೆ ಮಾಡಿದ್ರು ನೀವೇ ಹೇಳಿ. ಈ ಕಾರಣದಿಂದ ನಮ್ಮ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ಇಡೀ ಜಿಲ್ಲೆಗಳಲ್ಲಿ ಸುತ್ತಾಟ ಮಾಡಿ ಜನರಿಗೆ ಏನ್ ನ್ಯಾಯ ತಲುಪಿಸ್ಬೇಕು ಅದನ್ನ ತಲುಪಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು ಹೇಳಿದಲ್ಲ ಏನು ಮಂಗಳೂರಿನಲ್ಲಿ ಫ್ಲಡ್ ಸೀದಾಯ್ತು ಅಂತ, ಅವತ್ತೇ ಸನ್ಮಾನ್ಯ ಕುಮಾರಸ್ವಾಮಿ ಅವರು ರೈತರ ಒಂದು ಸಭೆಯನ್ನ ಕರೆದಿದ್ರು ಸಾಲ ಮನ್ನಾ ಬಗ್ಗೆ ಡಿಸ್ಕಷನ್. ಆ ಸಭೆಗೂ ತಪ್ಪಿಸ್ಕೊಂಡು ಮಂಗಳೂರಿಗೂ ಸಹ ಹೋಗ್ಲಿಲ್ಲ ಯಡಿಯೂರಪ್ಪನವರು, ಅಲ್ಲಿ ಎಲ್ಲೋ ಬೇರೆ ಕಡೆ ಮುಚ್ಚಿಟ್ಕೊಂಡು ಹೋದ್ರು. ಯಾಕಂದ್ರೆ ಒಂದು ವಿರೋಧ ಪಕ್ಷದ ನೋಡಿ ನಮ್ದು ಡಿಬೇಟ್ ಆಗಿ ಅಂದ್ರೆ ನೀವು ಮಾತಾಡೋ ನಾವು ಸುಮ್ಮನೆ ನಾವು ಮಾತಾಡೋ ನೀವು ದಟ್ ಇಸ್ ದ ಪಾಲಿಸಿ. ಯಾಕಂದ್ರೆ ಯಡಿಯೂರಪ್ಪನವರು ಅವತ್ತು ಹೋಗತಕ್ಕಂತ ಸಭೆಗೆ ಹೋಗ್ಲಿಲ್ಲ, ಮಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಕಾರಜೋಳವರನ್ನ ಮೀಟಿಂಗ್ ಕಳಿಸ್ಬಿಟ್ಟು ಸುಮ್ಮನೆ ಆದ್ರು. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಒಂದೊಂದೇ ವಿಷಯಕ್ಕೆ. ಮತ್ತೆ ಅದಾದ್ಮೇಲೆ ಯಾಕೆ ಹೇಳದಂತೆ ಅಹಮದಾಬಾದ್ಗೆ ಇದ್ದಕ್ಕಿದ್ದಂಗೆ ರಾತ್ರಿ ಇವ್ರನ್ನ ನಮ್ಮ ಶಾವರ್ನ ನೋಡೋದಕ್ಕೆ ಯಡಿಯೂರಪ್ಪನವ್ರು ಇಲ್ಲಿಂದ ಹೋದ್ರು ಅಹಮದಾಬಾದ್. ಆ ನ್ಯೂಸ್ ಬಂದಿದ ತಕ್ಷಣನೇ ನೋಡಿ ಅಂತೇಳಿ ಈಚೆಗೆ ಬರ್ತಾ ಇದ್ದಂಗೆ ಏನ್ ಮಾಡಿದ್ರು, ಉಮೇಶ್ ಕತ್ತಿ ಅವರು ನಿರಾಣಿ ಎಲ್ಲರೂ ಸೇರಿ ಹೌದು ನಾವು ಇನ್ನೊಂದ್ಸರಿ ಟ್ರೈ ಮಾಡ್ತೀವಿ, ಇನ್ನೊಂದ್ಸರಿ ಫೈಟ್ ಮಾಡ್ತೀವಿ, ಸಾಧ್ಯ ಆದ್ರೆ ಸರ್ಕಾರನ ಬೀಳಿಸ್ತೀನಿ ಅಂತ ಹೇಳ್ತಕ್ಕಂಥ ಅರಾಜಕತೆಯ ಸ್ಟೇಟ್ಮೆಂಟ್ ನನ್ನ ನಿಮ್ಮ ಇವರು ಎಲ್ಲರೂ ಸಹ ನಾಯಕರು ಕೊಟ್ಟಿದ್ದಕ್ಕೆ ಬೇರೆಯವ್ರಿಗೆ ಏನು ಬಂತು, ಇವರೇನೋ ನಾಟಕ ಮಾಡ್ತಾ ಇದ್ದಾರೆ ಅಂತ ಒಂದು ಸಮುದಾಯದ ಜನಗಳ ತರ ಮಾತಾಡ್ತಾರೆ ಅಂತ ಅದಕ್ಕೆ ಸ್ವಾಮೀಜಿಗಳಿದೆ. ಆದ್ರೆ ಇವತ್ತಿರ್ತಕ್ಕಂಥದ್ದು ನಮ್ಮ ಕುಮಾರಸ್ವಾಮಿಯವರಾಗ್ಲಿ ಅಥವಾ ಪರಮೇಶ್ವರಾಗಲಿ ಯಾರೂ ಸಹ ಎಲ್ಲಾ ಸ್ವಾಮೀಜಿಗಳಿದೆ. ಇವತ್ತು ನಾನು ಯಾಕೆ ಜಾಸ್ತಿ ಹೇಳೋದಕ್ಕೆ ಅಂದ್ರೆ ಇದೇ ಕುಮಾರಸ್ವಾಮಿರು ನಮ್ದು ದಾವಣಗೆರೆ ವಾಲ್ಮೀಕಿ ಸಮಾಜ ಇದೆ, ಅವ್ರು ಅವತ್ತು ಮುಖ್ಯಮಂತ್ರಿನೂ ಅಲ್ಲ, ಅವರು ಫಿಲಂ ಪ್ರೊಡ್ಯೂಸರ್ ಆಗಿದ್ದು. ಅಂತ ಸಂದರ್ಭದಲ್ಲಿ ಆ ಮಠಕ್ಕೆ ಇವತ್ತು 10 ಎಕರೆ ಜಾಮೀನು ಕೊಟ್ಟಿರ್ತಕ್ಕಂಥ, ಮತ್ತೆ ಗಾಣಿಗೆರೆ ಸಮಾಜಕ್ಕಾಗಲಿ ನೀರಾವರಿ ಅಂತವ್ರನ್ನ MLC ಮಾಡಿರ್ತಕ್ಕಂಥ ಕುಮಾರಸ್ವಾಮಿಯವರು ಇವತ್ತು ದೇವೇಗೌಡರು ಅದರಲ್ಲಿ ಮುಖ್ಯವಾಗಿ ಎಲ್ಲಾ ಸಮುದಾಯಗಳನ್ನ ಉಪ್ಪಾರರಿರ್ಬೋದು, ಕೊರ್ಚರಿರ್ಬೋದು, ಕೊರಮದು ಎಲ್ಲಾ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಟ್ಟು ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ಗೆ ಮೀಸಲಾತಿ ಹೋದು. ಅದೇ ಹೈದರಾಬಾದ್ನೊಳಗೆ ಮುಸ್ಲಿಂ ಮೀಸಲಾತಿ ಬಿದ್ದೋಯ್ತು. ಆದ್ರೆ ಕರ್ನಾಟಕದಲ್ಲಿ ಮುಸ್ಲಿಂಗೆ ಒಂದು ಮೆಜಾರಿಟಿ ಇದನ್ನ ಕೊಟ್ಟಿರ್ತಕ್ಕಂಥದ್ದು ಇದೇ ನಮ್ಮ ಕರ್ನಾಟಕದಲ್ಲೇ. ಅರದ ನಮ್ಮ ಇದ್ರೊಳಗೆ ಕೂಡ ಮತ್ತೆ ಇವತ್ತು ಕಾಗಿನ ಹೇಳಿದ್ರು ಅವರ ಇದನ್ನ ಇನ್ನ ಸರ್ಕಾರ ಈಗ ಟೇಕಪ್ ಆಗ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ. ಎಲ್ಲಾದು ಮಾಡಿ ಯಾವ ಒಂದು ಅಧಿಕಾರಿಗಳಿಗೂ ಸಹ ಕೊಟ್ಟಿಲ್ಲ, ಕೆಲವರಿಗೆ ಆಗಿದೆ, ಕೆಲವರು ಕೋರ್ಟು. ಈಗ ಹಿಂದೆ ಸರ್ಕಾರನೇ ರೋಹಿಣಿಯವರನ್ನ ದೊಡ್ಡ KITಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ಎಲ್ಲ ಬಂತು, ಈಗ ವಾಪಸ್ ತೊಗೊಂಡು. ಈ ತರ ಅಧಿಕಾರಿಗಳ ಮಟ್ಟದಲ್ಲಿ ಕೆಲವು ಕೆಲಸ ಇರುತ್ತೆ. ಅದಾದ್ಮೇಲೆ ಇವತ್ತು ಏನು ಸ್ವಾಮೀಜಿಗಳ ಬಗ್ಗೆ ಇವತ್ತು ಶೋಭಾ ಕರಂದ್ಲವ್ರು ನಮ್ಮ ಸ್ನೇಹಿತರು ಹೇಳಿದಂಗೆ ಶೋಭಾ ಕರಂದ್ಲವರವರಿಗೆ ಇದೇ ಸದಾನಂದ ಗೌಡ್ರು ನಿಲ್ಲಿಸಿದಾಗ ಇದೇ ಸಮುದಾಯ ಒಕ್ಕಲಿಗರ ಸಮುದಾಯ ನಾವು ಇಳಿಸಿದ್ ಸರಿ ಇಲ್ಲ. ಯಾರು ಇಳಿಸಿದ್ದು ಅವ್ರನ್ನ? ಇದೇ ಯಡಿಯೂರಪ್ಪನವರು, ಇದೇ ಇವರು ಶೋಭಾ ಕರಂದ್ಲೆ ಬೇರೆ ಯಾವ ಸಮಾಜದವರು ಅಲ್ಲ ಇಳಿಸಿದ್ದು. ಅವತ್ತು ಕಾನೂನು ಕೊಡ್ಲಿಲ್ಲ. ಅದೆಲ್ಲ ಮಾತಾಡಕ್ ಹೋದ್ರೆ ಎಲ್ಲಾ ಸಮುದಾಯಗೂ ಇವತ್ತು ಏನು ಶೋಭಾ ಕರಂದ್ಲೆ ಅವರು ಯಡಿಯೂರಪ್ಪನವರು ಸೇರ್ಕೊಂಡು ಬಿಜೆಪಿನ ನಿರ್ನಾಮ ಮಾಡ್ತಾರೆ. ಅದು ನೋಡಿ ಈಗಾಗಲೇ ಯಡಿಯೂರಪ್ಪನವ್ರನ್ನ ಇನ್ನೇನು ಒಂದು ವಾರದೊಳಗೆ ಅಧ್ಯಕ್ಷರಿಗಿಂತನೂ ಸಹ ಇಳಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಸ್ ಸರ್. ಇನ್ನು ವೀಕ್ಷಕರೇ,
ಪಟ್ಟನಾಯಕನಹಳ್ಳಿ ನಂಜಾವಧೂತ ಸ್ವಾಮೀಜಿಗಳು ಮೋದಿ ಅವರಿಗೆ ಎಚ್ಚರಿಕೆ ಕೊಟ್ಟಿರುವಂತದ್ದು. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಗೌಡರು ಬಂದಿದ್ರೆ ಅವ್ರ ಮೂಲಕ ಸ್ವಲ್ಪ ಮೋದಿ ಅವರಿಗೆ ಒಂದು ಒಳ್ಳೆ ಸಂದೇಶವನ್ನ ಕಳಿಸಬಹುದಾಗಿತ್ತು ಅಂತೇಳಿ. ಆದ್ರೂ ಕೂಡ ನಾನು ದೂರವಾಣಿ ಮೂಲಕ ಅವರಿಗೆ ಈ ಸಮುದಾಯದ ಸಂದೇಶವನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಮತ್ತೆ ಈ ಸಭೆಯಲ್ಲಿ ಕೂಡ ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಬಹಳ ಅಪರೂಪಕ್ಕೆ ಈ ತರದೊಂದು ಅವಕಾಶ ಸಿಗ್ತದೆ. ಅದರಲ್ಲೂ ಕೂಡ ಒಬ್ಬ ಜನಾಂಗರಾಗಿ ಹೃದಯವಂತ ಮುಖ್ಯಮಂತ್ರಿ ರಾಜ್ಯವನ್ನ ಆಳುವಂತ ಸಂದರ್ಭ ಸನ್ನಿವೇಶಗಳು ಬಹಳ ಕಡಿಮೆ. ಅದರಿಂದ ಅವರಿಗೆ ಅವ್ರದೇ ಆದ ಕನಸುಗಳನ್ನ ಏನು ಕಟ್ಕೊಂಡಿದ್ದಾರೆ, ಈ ರಾಜ್ಯವನ್ನ ನಾನು ಈ ರೀತಿ ಮಾಡಬೇಕು ಹಾಗೆ ಅಂತೇಳಿ, ಅದನ್ನ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಮೋದಿ ಅವರು ಕೊಡಬೇಕಾಗ್ತದೆ. ಸದಾನಂದ ಗೌಡರು ಬಂದಿದ್ರೆ ಎಸ್ ವೀಕ್ಷಕರೇ, ಧಾರ್ಮಿಕ ಮುಖಂಡರು ರಾಜಕೀಯದಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ ಕೆಲವರು ಹೇಳಿದ್ರೆ ಆಗೋದ್ರಲ್ಲಿ ತಪ್ಪೇನಿಲ್ಲ, ಸಲಹೆಗಳನ್ನ ಕೊಡಬಹುದು ಅಂತ ಇನ್ನೊಂದಿಷ್ಟು ಜನ ಹೇಳ್ತಾರೆ. ಚರ್ಚೆ ನಾವು ಮುಂದುವರಿಸ್ತೀನಿ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಆ ಕರಾಳ ರಾತ್ರಿಯಲ್ಲಿ ಜೆಕೆ ನಿಗೂಢ ಪಯಣ. ಕರಾಳ ರಾತ್ರಿಯ ಖಗೋಳ ಕಾಣದ ದುರಾಳ ಬುದ್ಧಿಯ ಸಡಗರ. ನಟನ ರಾವಣನಾಗಿ ಅಬ್ಬರಿಸಿರೋ ಸೂಪರ್ ಸ್ಟಾರ್. ವಿಕಾರ ರಾತ್ರಿಯ ವಿಚಾರ ತೀರಿಸಿ ಕುಬೇರರಾಗುವ ಅವಸರ. ದಯಾಳ್ ಮಾಸ್ಟರ್ ಮೈಂಡ್ ನಲ್ಲಿ ರಾತ್ರಿ ಕರಾಳ ಭವಿಷ್ಯ. ಜೀವನ ಸಾಗದು ಗಮನವಿರಿಸಿ ನನ್ನ ಜೋಡಿ ಸಿರಬಾರೋ ಆ ಕರಾಳ ರಾತ್ರಿ. ಸ್ಕ್ರೀನ್ ಪ್ಲೇ ಇಂದು ಸಂಜೆ 6:30ಕ್ಕೆ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಮಾಧ್ಯಮಗಳಿಂದ ಸರ್ಜಿಕಲ್ ಸ್ಟ್ರೈಕ್ ವಿಡಿಯೋ ಬಹಿರಂಗ. ದಾಳಿಯ ಬಗ್ಗೆ ಪುರಾವೆ ಕೇಳಿದ್ದವರಿಗೆ ಆಶಾ ಭಂಗ. ಭಾರತೀಯ ಸೇನೆ ಆರ್ಭಟಕ್ಕೆ ಪಾಕ್ ಉಗ್ರ ನೆಲೆಗಳು ಧ್ವಂಸ. ಸರ್ಜಿಕಲ್ ಶಾಕ್ ರಾತ್ರಿ 9ಕ್ಕೆ. ಸಂಧ್ಯಾ, ಏನೋ ನಿನ್ ಕತಿ? ಸುಸಾಡ್ ಟ್ರೈನಿಂಗ್ ಕ್ಲಾಸ್ ತೆಗೆದಿದ್ದೆ. ಹೇಳು, ಏನಾಗೈತೆ ನಿನ್ ಸಮಸ್ಯೆ? ನನ್ 3ನೇ ಲವರು ಅವಳ 4ನೇ ಗಂಡನ ಜೊತೆ ಓಡೋದ್ಲಕ್ಕೆ. ನೀನ್ ಐಡಿಯಾ ಕೇಳಿದ್ರೆ ಎದಿ ಹೊಡ್ಕೋಬೇಕು. ಕರೆಂಟ್ ವೈರ್ ಹಿಡಿದು ಸಾಯೋದು. ಏನ್ ನಸುಗುಣ್ಣದಿಲ್ಲ ಸಂಧ್ಯಾ? ಹೆಣ್ಮಕ್ಳು ಮದುವೆ ಆಗಲಾದ ಸತ್ರ ಅಂತರ್ ಪಿಚಾಚಕ್ಕರ್ ಅಂತ ನಮ್ಮ ಅವ್ರು ಹೇಳ್ತಿದ್ಲು. ಬ್ಯಾಡಗಿ ಕ್ರಾಸ್ ಇಂದು ರಾತ್ರಿ 9:30ಕ್ಕೆ. ನಂಜು ರಾಜಕೀಯ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ರಘು ಸರ್, ಶೋಭಾ ಕರಂದ್ಲಾಜೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಸ್ವಾಮೀಜಿಗಳು ರಾಜಕೀಯ ಮಾಡಬಾರ್ದು. ಅಲ್ಲ, ಶೋಭಾ ಕರಂದ್ಲಾಜೆ ಅವರು ನೋಡಿ, ಒಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಮತ್ತೆ ಪ್ರತಾಪ್ ಸಿಂಹ ಸಾಹೇಬ್ರು, CT ರವಿ ಅವರು, ಮತ್ತೆ ಅನಂತಕುಮಾರ್ ಹೆಗಡೆ ಅವರು ಕೆಲವು ಟೈಮ್ ಅವ್ರು ಏನು ನಮಗೆ ಮಾನಸಿಕ ಖಿನ್ನತೆ ಅಥವಾ ಮಾನಸಿಕ ಒತ್ತಡಕ್ಕೆ ಏನಾದರೂ ಒಳಗಾಗಿದ್ದಾರ ಅನ್ನೋ ಒಂದು ಭಾವನೆ ಬರ್ತದೆ. ಓಕೆ, ಸೊ ಅವರು ಮಾತಾಡೋದಲ್ಲಿ ಕೆಲವು ಅರ್ಥಗಳಿರೋದಿಲ್ಲ. ಓಕೆ, ಸೊ ನಾನು ಅವಾಗಲೇ ಕೇಳಿದ ಹಾಗೆ ನೋಡಿ, ಸ್ವಾಮೀಜಿಗಳು ಅವ್ರೇನು ರಾಜಕೀಯ ಮಾಡ್ತಿಲ್ಲ. ಈಗ ನಂಜಾವಧೂತ ಸ್ವಾಮೀಜಿ ಅವರು ರಾಜಕೀಯ ಏನು ಹೇಳಿಲ್ಲ.
ನೋಡಿ ಅವರೊಂದು ಹೇಳ್ತಿದ್ದಾರೆ, ಒಬ್ಬ ಸಮುದಾಯದ ಸ್ವಾಮೀಜಿಯಾಗಿ ಹೇಳ್ತಿದ್ದಾರೆ. ಸೊ ಈಗ ಒಂದು ಸಮ್ಮಿಶ್ರ ಸರ್ಕಾರ ನಡೀತಿದೆ. ಆ ಸಮ್ಮಿಶ್ರ ಸರ್ಕಾರದ ಸಂಖ್ಯೆ ಇದೆ, ಕಾನೂನಿನ ಚೌಕಟ್ಟಿನಲ್ಲಿ ಈ ದೇಶದ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಸರ್ಕಾರ ನಡೀತಿದೆ. ಆ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಕೆಲಸ ಮಾಡಬೇಡಿ. ಆ ಅಸ್ಥಿರಗೊಳಿಸಿದ್ರೆ ಏನಾಗ್ತದೆ ಅಂತ ಅಂದ್ರೆ ಅದರ ಏನೋ ಪರಿಣಾಮಗಳು ಏನಾಗ್ತದೆ, ಅದ್ರ ಎಫೆಕ್ಟ್ ಏನಾಗ್ತದೆ ಅನ್ನೋದನ್ನ ಸ್ವಾಮೀಜಿಯವರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅದ್ರ ಅರ್ಥ ಅದನ್ನ ವಿರೋಧ ಮಾಡ್ತಿದ್ದಾರೆ ಅಥವಾ ಇನ್ನೊಬ್ಬರನ್ನ ಯಾರೋ ತೆಗೊಳ್ತಿದ್ದಾರೆ, ವಾರ್ನಿಂಗ್ ಕೊಡ್ತಿದ್ದಾರೆ ಅಂತಲ್ಲ. ಸ್ವಾಮೀಜಿಗಳ ಪ್ರತಿ ಸಮುದಾಯದ ಸ್ವಾಮೀಜಿಯವರ ಜವಾಬ್ದಾರಿ ಏನಿರ್ತದೆ ಅಂತಂದ್ರೆ, ಸೊ ಒಂದು ಸಮುದಾಯನ ಒಂದು ನಮ್ಮ ರಾಜ್ಯ ಸರ್ಕಾರ ಮತ್ತು ರಾಜ್ಯಗಳನ್ನ ಉತ್ತಮ ಸ್ಥಿತಿಯಲ್ಲಿ ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿ ಪ್ರತಿಯೊಬ್ಬರಲ್ಲೂ ಇದೆ. ಪ್ರತಿಯೊಂದು ಸಮುದಾಯದ ಸ್ವಾಮೀಜಿಗಳು ಮಾಡ್ತಾರೆ, ಹಾಗೆ ಇವರು ಮಾಡಿದ್ದಾರೆ. ಅದಕ್ಕೆ ವಿಶೇಷವಾದಂತ ಒಂದು ಅರ್ಥನ ಕಲ್ಪಿಸುವ ಸರಿಯಾಗಿ ಅವರು ನಾನು ಹೇಳಿದೆ, ಅವರು ಅದನ್ನು ಹೇಳಿದ್ರು. ಹೌದು, ನಾನು ಈ ಸಭೆ ಒಳಗೆ ಸದಾನಂದ ಗೌಡರು ಎಲ್ಲ ಬರ್ತಾರೆ, ಮೋದಿ ಅವರಿಗೆ ಈ ವಿಷಯಗಳನ್ನ ತಿಳಿಸೋಣ ಅವ್ರು ಗುಟ್ಟಾಗಿ ಅಂತ ಕಾಯ್ತಾ ಇದ್ರೆ, ಆದ್ರೆ ಅವರ ಸಭೆಗೆ ಬರ್ದಿರೋದ್ರಿಂದ ಈ ಅಂಶಗಳನ್ನ ಬಹಿರಂಗವಾಗಿ ಹೇಳ್ತಾ ಇರ್ಲಿಲ್ಲ. ಸದಾನಂದ ಗೌಡರು, ಅಶೋಕ್ ಅವರು ಬಂದು ಕೂತಿದ್ರೆ ಈ ಸಭೆ ಒಳಗೆ ಈ ಮಾತುಗಳನ್ನ ಅದೊಂದು ಕಾರಣಗಳಿಗೆ ಇನ್ವಿಟೇಷನ್ ಎಲ್ಲರ ಹೆಸರು ಇದೆ, ಅವರೆಲ್ಲರೂ ಹೆಸರುಗಳು ಇದೆ. ಅವರೆಲ್ಲರೂ ಬಂದು ಏನೋ ಹೆಸರು ಬಿಟ್ಟಿದ್ರೆ ಅದು ಏನೋ ಪ್ರೈವೇಟ್ ಕಾರ್ಯಕ್ರಮ ಅಲ್ಲ. ಸರ್ಕಾರ ಮೊದಲನೇ ಬಾರಿಗೆ ಇವತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮ ಆಚರಿಸ್ತಾ ಇದೆ. ಅದಕ್ಕೆ ಒಕ್ಕಲಿಗರ ಸಮಾಜ ಒಂದೇ ಅಂತಲ್ಲ, ಯಾಕಂದ್ರೆ ನಿಮಗೆ ಗೊತ್ತಿದೆ ಕೆಂಪೇಗೌಡರು ಯಾವುದೇ ಒಂದೇ ಸಮಾಜಕ್ಕಲ್ಲ. ಎಸ್ಪೆಷಲಿ ಬೆಂಗಳೂರಿನೊಳಗೆ ನೀವು ಉಪ್ಪಾರಪೇಟೆ, ತಿಗಳರಪೇಟೆ, ನೇಯ್ಗೆಪೇಟೆ ಪೇಟೆಗಳ ಲೆಕ್ಕ ಹಾಕ್ಬಿಟ್ಟಂದ್ರೆ ಎಲ್ಲಾ ಸಮುದಾಯದವರೆಗೂ ಕೆಂಪೇಗೌಡರು ಎಲ್ಲಾ ರೀತಿಯ ಗೌರವ ಕೊಟ್ಟು ಅವರವರದೇ ಬಡಾವಣೆಗಳು ಮಾಡಿ ಎಲ್ಲಾ ಉದ್ಯೋಗಗಳಿಗೂ ಅವಕಾಶ ಕೊಡ್ತು. ವಿಜಯನಗರ ಸಾಮ್ರಾಜ್ಯದೊಳಗೂ ಕೂಡ ಬಹಳಷ್ಟು ಈ ಹೆಸರನ್ನ ತಗೊಂಡಂತವ್ರು ಕೆಂಪೇಗೌಡರು. ಅದರಿಂದನೇ ಇವ್ ನಮ್ಮ ಸ್ನೇಹಿತರು ಹೇಳದಂಗೆ ಈ ಸ್ವಾಮೀಜಿಗಳೇನಾಗಿದ್ರೆ ಒಳ್ಳೆ ತಿಮ್ಮರಸು, ಯಾಕಂದ್ರೆ ವಿಜಯನಗರದ ಲೆಕ್ಕ ತಗೊಳ್ಳಿ, ಕೃಷ್ಣದೇವರಾಯನ್ ತಗೊಳ್ದೆ, ತಿಮ್ಮರಸು ಒಂದು ಅವತ್ತು ಏನೋ ಒಂದು ವೈರತ್ವ ಇಟ್ಕೊಂಡು ಕೃಷ್ಣದೇವರಾಯನ ಕಣ್ಣು ತೆಗಿಸ್ಬೇಕು ಅಂದ್ರೆ ಆ ತಿಮ್ಮರಸು ದೂರದೃಷ್ಟಿ ಇಟ್ಕೊಂಡು ಬೇರೆ ಕಣ್ಣು ತೋರಿಸ್ಬಿಟ್ಟು ಆ ಸಾಮ್ರಾಜ್ಯನ ಕಟ್ಟಿದ್ರು. ಆ ರೀತಿ ಸ್ವಾಮೀಜಿಗಳು ಸಾಮ್ರಾಜ್ಯವನ್ನ ಕಟ್ಟೋದಕ್ಕೆ ಹೋಗ್ಬೇಕು ಅಂದ್ರೆ ಇವರು ಕೂಡ ಬೇರೆ ಅರ್ಥದೊಳಗೆ ಹೇಳಿಲ್ಲ. ನಾನೇನು ಅವರ ಬಗ್ಗೆ ರಾಜಕೀಯ ಬರಬಾರ್ದು, ಅದು ಬೇರೆ ಪ್ರಶ್ನೆ. ಅವರು ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಸದಾನಂದ ಗೌಡರು ಎಸ್ಪೆಷಲಿ, ಯಾಕಂದ್ರೆ ಅವರು ಮುಖ್ಯಮಂತ್ರಿ ಆದಾಗ್ಲೇ ಅದೇ ಸಮುದಾಯನ ಇದೇ ಶೋಭಾ ಕರಂದ್ಲಾಜೆ ಅವ್ರು ಏನ್ ಮಾತಾಡಿದ್ರು ಇವರೇ ಮುಂದೆ ನಿಂತ್ಕೊಂಡು ಅವ್ರನ್ನ ಇಳಿಸಿದಂತ ಜನ ಇವತ್ತು ಈ ತರ ಮಾಡಬೇಡಿ, ಅವ್ರು ಬಂದಿದ್ರೆ ಅವ್ರ ಮುಂದೆ ಹೇಳ್ತಾ ಇದ್ದೆ ಅಂತ ಬಾರಿ ಸ್ಪಷ್ಟವಾಗಿ ಹೇಳಿದರೆ. ವೈಯಕ್ತಿಕವಾಗಿ ಮುಚ್ಚುಮರೆ ಹೇಳಿಲ್ಲ. ಅರ್ಧ ನಂಜಾವಧೂತ ಸ್ವಾಮಿಗಳು ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ವೈಯಕ್ತಿಕವಾಗಿ ಅವ್ರು ನೋಡಿದ್ವಿ, ಮಠಕ್ಕೆ ಹೋಗಿದ್ವಿ, ನಾವು ಯಾವುದೇ ಸಮಾಜ ಆಗಲಿ ನಾವೆಲ್ಲ ಮಠದ ಸ್ವಾಮಿಗಳಿಗೋಸ್ಕರ ನಮ್ಮ ಹಿಂದೂ ಸಂಸ್ಕೃತಿ ನಾವೆಲ್ಲರಿಗೂ ನಮಸ್ಕಾರ ಮಾಡ್ತೀವಿ. ಅವರ ಆಶೀರ್ವಾದ. ಆಮೇಲೆ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಮೇಡಮ್. ಈಗ ನಿರಂಜನಾನಂದ ಪುರಿ ಸ್ವಾಮೀಜಿಗಳು ಹೇಳಿರೋದ್ರಲ್ಲೂ ಏನಿಲ್ಲ, ಯಾಕೆಂದ್ರೆ ಅವರ ಸಮುದಾಯದ ವಿಚಾರವಾಗಿ ಆತಂಕ ಇರೋದು ಪ್ರತಿಯೊಬ್ಬರಿಗೂ ಸಹಜ ಗುಣ ಅದು. ಸೊ ಹಾಗಾಗಿ ಅವ್ರು ಹೇಳಿದ್ರಲ್ಲೂ ತಪ್ಪಿಲ್ಲ. ಸ್ವಾಮೀಜಿಗಳು ಏನ್ ಹೇಳ್ತಾರೆ, ಅವರ ವೈಯಕ್ತಿಕವಾದಂಥ ಅವರ ಸಮುದಾಯದ ಅಭಿಪ್ರಾಯಗಳನ್ನ ಜನತೆಗೆ ಮತ್ತೆ ಸರ್ಕಾರಕ್ಕೆ ತಿಳಿಸುವಂತ ಒಂದು ಕೆಲಸಗಳು ಮಾಡಿದ್ದಾರೆ. ಸೊ ಅದನ್ನೇ ನಾವು ಏನೋ ಗಲಾಟೆಗಳು ನಡೀತಿದೆ, ಈ ಸಮುದಾಯಗಳ ನಡುವೆ ತಿಕ್ಕಾಟ ನಡೀತಿದೆ ಅನ್ನೋ ಭಾವನೆನ ಮೂಡಿಸೋದು ದಯವಿಟ್ಟು ಬೇಡ ಅಂತ ಅಷ್ಟೇ. ನಿಜ ಅದಂತೂ ನಿಜ. ಎಸ್ ಮಧು ಅವರೇ, ಬಿಜೆಪಿ ಪಕ್ಷದವರು ದೋಸ್ತಿ ಸರ್ಕಾರ ಯಾವಾಗ ಕೊಲ್ಯಾಪ್ಸ್ ಆಗುತ್ತೋ ಅಂತ ಕಾದು ಕುಳಿತಿದ್ದಾರೆ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಈಗ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆ ಇರಬಹುದು, ಅದಕ್ಕೆಲ್ಲ ಇದೇ ಸಾಕ್ಷಿ ಅಂತ ಅನ್ಸುತ್ತೆ. ನಿಮಗನ್ಸುತ್ತಾ ಅಂತ? ಅನ್ಸುತ್ತೆ. ಆದರೆ ಈ ಯಾರೇ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಏನು ಮಾಡ್ತಾರೆ, ಹಿಂದೂ ರಾಜಕೀಯ ಮಾಡ್ತಾ ಇದ್ದಾರೆ. ಈ JDS ಕಾಂಗ್ರೆಸ್ ಅನ್ನೋರು ಜಾತಿ ರಾಜಕೀಯ ಮಾಡ್ತಾ ಇದ್ದಾರೆ. ಈ ನಂಜಾವಧೂತ ಸ್ವಾಮೀಜಿ ಅವ್ರು ಹೇಳಿದ್ದಾರೆ ಈ ಹೇಳಿಕೆ ಒಕ್ಕಲಿಗರ ಬಗ್ಗೆ. ಈ ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ ಅಲ್ಲಿ ಒಕ್ಕಲ್ತನ ಮಾಡುವಂಥ ಒಕ್ಕಲಿಗರು ತುಂಬ ಜನ ಇದ್ದಾರೆ. ಅವ್ರಿಗೆ ಸಮಸ್ಯೆ ಇರುವಂಥದ್ದು ಶಾಶ್ವತ ನೀರಾವರಿ. ಅಂತ ಸಮಸ್ಯೆ ಬಗ್ಗೆ ಮಾತಾಡಿ ಯಾಕೆ ರಾಜಕೀಯ ಮಾಡ್ತೀರಾ? ಅಂತ ಸಮಸ್ಯೆಗಳು ಸಾವಿರಾರು ಇದಾವೆ, ನಿಜವಾದ ಸಮಸ್ಯೆಗಳು ಸುಮಾರಿದಾವೆ. ಇನ್ನೊಂದು, ಈಗ ನೋಡಿ, ನಮ್ಮ ನಂಜಾವಧೂತ ಮಹಾಸ್ವಾಮೀಜಿಯವರ ಹುಟ್ಟುಹಬ್ಬನ್ನ ಸೊ ನೀರಾವರಿ ಹಕ್ಕೊತ್ತಾಯ ಅನ್ನೋ ಒಂದು ದಿನ ಅಂತಾನೆ ಆಚರಿಸ್ತಾರೆ. ಸೊ ಹಾಗಾಗಿ ಒಂದು ನಿಮಿಷ. ಸೊ ಹಾಗಾಗಿ ಅವರು ಸ್ವಾಮೀಜಿಯವರು, ನಾನು ಹೇಳಿದ್ದು, ಅವರು ಸ್ವಾಮೀಜಿಯವರು ಅವರ 23-24ನೇ ವಯಸ್ಸಿನಿಂದನೇ ಆ ಬೆಂಗಳೂರು ರೂರಲ್ಲು ಮತ್ತು ತುಮಕೂರು, ಕೋಲಾರ ಈ ಭಾಗದ ಜನರ ನೀರಿನ ಬವಣೆಯನ್ನ ಬಗೆಹರಿಸೋದಕ್ಕೋಸ್ಕರ ಅವರ ಹುಟ್ಟಿದಬ್ಬಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಓಕೆ, ಸೊ ಅಂದ್ರೆ ಅವ್ರು ಆಲ್ರೆಡಿ ಆ ಕೆಲಸ ಮಾಡ್ತಿದ್ದಾರೆ. ಸೊ ಈಗ ನಾನು ಒಂದು ಪಾಯಿಂಟ್ ಹೇಳೋದೇನು ಅಂತ ಅಂದ್ರೆ, ಸೊ ಇದೆಲ್ಲ ಒಂದು ಸಮುದಾಯದ ವಿಚಾರವನ್ನ ತಲುಪಿಸೋ ಒಂದು ರೀತಿನಲ್ಲಿ ಏನಾಗ್ತದೆ, ಕೆಲವರು ಸಾಫ್ಟ್ ಆಗಿ ಮಾತಾಡ್ತಾರೆ, ಕೆಲವರು ಹಾರ್ಡ್ ಆಗಿ ಮಾತಾಡ್ತಾರೆ. ಆ ಹಾರ್ಡ್ ಆಗಿ ಮಾತಾಡೋ, ಈಗ ನೋಡಿ ಮಂಗಳೂರು ಭಾಗಕ್ಕೆ ಹೋದ್ರೆ ಜೋರಾಗಿ ಹೇ ಅಂದ್ಬಿಟ್ರೆ ಅದಕ್ಕೆ ಒಂದು ವಿಶೇಷವಂತ ಅರ್ಥ ಕಲ್ಪಿಸ್ತಾರೆ. ಅದು ಇಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ನಾವು ಸಂಸ್ಕೃತ ಯೂಸ್ ಮಾಡಿದ್ರು ಏನು ಅನ್ಸೋದಿಲ್ಲ. ಓಕೆ, ಅದೇ ನೀವು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರೆ ಒಂದು ಅನ್ನೋ ಒಂದೇನೋ ಒಂದು ಭಾಷೆ ಇದೆ, ಅದನ್ನ ಆ ಭಾಷೆ ಉಪಯೋಗಿಸ್ತಾರೆ.
ಸುಳ ಮಗನೆ ಬಾರ ಇಲ್ಲಿ ಅಂತಾರೆ. ಸೊ ಕಾಮನ್ ಸಿ ಅಂದ್ರೆ ಒಬ್ಬೊಬ್ಬ ಒಂದೊಂದು ಭಾಷೆಯ ಒಂದೊಂದು ಭಾಗದ ಪ್ರಾಂತ್ಯದ ಭಾಷೆಯನ್ನ ನಾವು ಇದನ್ನ ಏನೋ ದೊಡ್ಡದಾಗಿದೆ ಅನ್ನೋ ಒಂದು ಅರ್ಥ ಕಲ್ಪಿಸೋದು ಸೂಕ್ತ ಅಲ್ಲ ಅಂತ ನಾನು ಹೇಳೋದು. ಸ್ಲ್ಯಾಂಗ್ ಬಗ್ಗೆ ನೀವು ಮಾತಾಡ್ತಾ ಇರೋದು. ಎಸ್ ರಾಜು ಅವರೇ ಏನ್ ಹೇಳ್ತೀರಾ? ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಬಿಜೆಪಿನ ತೆಗಳ್ತಾ ಇದ್ದಾರೆ ಒಂದರ್ಥದಲ್ಲಿ. ಯಾಕಂದ್ರೆ ಈಗ 60 ವರ್ಷದಿಂದ ನಡ್ಕೊಂಡ್ ಬಂದಿರೋದು ಕಸನ ತೊಳೆದಾಕೋದು ಅಷ್ಟು ಸುಲಭ ಅಲ್ಲ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ. ಒಳ್ಳೊಳ್ಳೆ ಕೆಲಸಗಳನ್ನ ಸ್ಟೆಪ್ ಬೈ ಸ್ಟೆಪ್ ಮೋದಿಯವರು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೂತು ಕ್ಷಣ ನಿರ್ಧಾರ ತಗೊಂಡು ಮಾಡ್ತಾ ಇಲ್ಲ. ಅದಕ್ಕೆ 16 ಗಂಟೆಗಳ ಸಮಯ ತಗೊಂಡು ಒಳ್ಳೊಳ್ಳೆ ಕಾರ್ಯಗಳು ಯಾವ ರೀತಿ ನಾವು ಯೋಜನೆ ರೂಪಿಸಬೇಕು ಅಂತ ಆ ರೀತಿ ರೂಪಿಸ್ಕೊಂಡ್ ಬರ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡೋದೇ ಇವರಿಗೆ ಅವು ಕೆಟ್ಟ ಕೆಲಸ ತರ ಕಾಣ್ತಾ ಇದೆ. ಯಾವ ಯೋಜನೆ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ನೀರಾವರಿ ಯೋಜನೆಗಳೇ ಇರ್ಬೋದು. ಈಗ ಕೆಲವು ನೀರಾವರಿ ಯೋಜನೆಗಳಲ್ಲಿ ಅನೇಕ ವಿಧವಾದ ಯೋಜನೆಗಳನ್ನ ಇದುವರೆಗೂ ಜಾರಿಗೆ ತಂದಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನದೇ ಆದ ವ್ಯಕ್ತಿತ್ವದಲ್ಲಿ ಅವರು ರೂಪಿಸ್ಕೊಂಡು ಎಲ್ಲಾ ಜನಾಂಗಕ್ಕೂ ಸರ್ವ ಜನಾಂಗಕ್ಕೂ ಒಳ್ಳೇದಾಗ್ಲಿ ಅಂತ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾ ಬರ್ತಾರೆ. ಅನೇಕ ಅಂತ ಹೇಳಿದ್ರೆ ಯಾವ್ದು ಒಂದೇಳಿ ನಿಮ್ಗೆ ವಿದ್ಯಾಭ್ಯಾಸದ್ದೇ ಇರ್ಬೋದು. ವಿದ್ಯಾಭ್ಯಾಸದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಬೇಟಿ ಪಡಾವೋ ಬೇಟಿ ಬಚಾವೋ. ಇನ್ನು ಇವತ್ತು ಒಂದನೇ ಬೇಟಿ ಪಡಾವೋ ಬೇಟಿ ಬಚಾವ್ ಅಂತ ಹೇಳಕ್ ಹೋಗ್ಬೇಡಿ. ಈಗ ಟಾಪಿಕ್ ಡೈವರ್ಟ್ ಆಗುತ್ತೆ. ಬೇಟಿ ಪಡಾವೋ ಬೇಟಿ ಬಚಾವ್ ಅಂದ್ರೆ ಯಾವ ಯೋಜನೆ ಮಾಡಿದ್ದಾರೆ ಅಂತ ಕೇಂದ್ರದ ಯೋಜನೆಗಳು ಒಂದೊಂದಾಗಿ ನೋಡ್ತಾ ಬನ್ನಿ. ಒಂದ್ ನಿಮಿಷ, ಇವರು ಹೇಳಿದಂಗೆ ನೀರಾವರಿ ಯೋಜನೆಗಳು ಏನ್ ತುಂಬಾ ದೂರಕ್ಕೆ ಹೋಗ್ಬಿಡಿ. ಕಾವೇರಿದ ಟ್ರಿಬ್ಯುನಲ್ ತೀರ್ಮಾನ ಸಮಿತಿ ರಚನೆ ಮಾಡಿ 4 ವರ್ಷದಿಂದ ಬಂತ ಸರ್. ಅಲ್ಲ ಪ್ರಾಧಿಕಾರ ಏನ್ ಮಾಡಿದ್ದಾರೆ? ಅಲ್ಲ ಮೋದಿ ಅವರು ಪ್ರಧಾನಿ ಆದಾಗಿಂದ ಇದು ಕಾವೇರಿ ವಿವಾದ ಬಂತು. ಇವಾಗಲ್ಲ, ಮುಂಚೆಯಿಂದ ಈಗ ಏನ್ ಕೊಟ್ರು? ನಾವೇನು ಅಲ್ಲ ಸರ್, 40 ವರ್ಷ 50 ವರ್ಷ ತರ್ಕೊಂಡಿದ್ದೀರಿ, 4 ವರ್ಷದಿಂದ ತರ್ಕೊಳಕ್ ಆಗ್ತಾ ಇಲ್ಲ. ಅವರು ಏನ್ ಕೊಟ್ಟಿದ್ದಾರೆ ತೀರ್ಮಾನ ಅದನ್ನ ನೋಡಿ. ಕಾವೇರಿಗೆ ಏನ್ ಮಾಡಿರ 10 ದಿವಸಕ್ಕೊಂದ್ಸಾರಿ ನೀರಾವರಿ ನೀರ್ನ ಮಳೆಗಾಲದಾಗ ಬಂದಿರ್ತಾಗ ನೀರ್ನ ಲೆಕ್ಕಕ್ಕೆ ತಗೊಳಂಗಿಲ್ವಂತೆ. 10 ದಿವಸಕ್ಕೊಂದ್ಸಾರಿ ನೀರ್ನ ಒಂದು ಇದು ಮಾಡ್ಬೇಕು, ಆ ಪ್ರಾಧಿಕಾರನೇ ತಗೋಬೇಕು. ಅವ್ರಿಗೆ ಹೇಳೋದು ಇನ್ನೂ ಮಾಡಬೇಡಿ. ಇದಕ್ಕೆ ಪೂರಕವಾಗಿ ಹೇಳೋದೇನು ಅಂತ ಅಂದ್ರೆ, ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಮೋದಿ ಅವರನ್ನ ನೀತಿ ಆಯೋಗದ ಸಭೆಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಮೋದಿ ಅವರಿಗೆ ಮನದಟ್ಟು ಮಾಡ್ಕೊಂಡಿದ್ದಾರೆ. ಈ ತರತಕ್ಕಂಥ ನೀವೇನು ಕಾವೇರಿ ಮಾನಿಟರಿಂಗ್ ಬೋರ್ಡ್ ಏನ್ ಮಾಡಿದ್ದೀರಾ, ಆ ಮಾನಿಟರಿಂಗ್ ಬೋರ್ಡಿನಲ್ಲಿ 9 ಜನ ಅಂತ ಹೇಳ್ತಿದ್ದೀರಿ. ಆ 9 ಜನದಲ್ಲಿ ಏನಾಗ್ತಿದೆ, ಸೊ ನಮ್ಮ ರಾಜ್ಯದಲ್ಲಿ ನಮ್ಮ ಕೆಲವು ಇದಿದೆ, ರಿಕ್ವೆಸ್ಟ್ ಗಳಿದೆ. ಆ ರಿಕ್ವೆಸ್ಟ್ ಗಳನ್ನೆಲ್ಲ ನೀವು ಬಗೆಹರಿಸ್ಬಿಟ್ಟು ನಂತರ ನೀವು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ರು. ಅವರು ರಿಕ್ವೆಸ್ಟ್ ಹೌದು ಅಂತ ಒಪ್ಕೊಂಡ ನಂತರ ನಿತಿನ್ ಗಡ್ಕರಿ ಸಾಹೇಬ್ರ ಹತ್ರನು ಮಾತಾಡಿದಾಗ ವಿತಿನ್ 2 ಡೇಸ್ ಅವ್ರು ಬೆಂಗಳೂರು ಬರೋದ್ರೊಳಗಡೆ ನೀವು ಆಲ್ರೆಡಿ ಮಾಡಿದ್ದೀರಾ ಅಂತಂದ್ರೆ ತಮ್ಮ ಬದ್ಧತೆ ಮತ್ತು ರಾಜ್ಯ ಸರ್ಕಾರದ ಕರ್ನಾಟಕದ ಜನತೆಗೆ ಮಾಡಿರ್ತಕ್ಕಂಥ ಮೋಸ ಏನು ಅಂತ ರಾಜು ಅವರೇ, ಇತ್ತ ಸ್ವಾಮೀಜಿಗಳು ಅಂದ್ರೆ ಧಾರ್ಮಿಕ ಮುಖಂಡರು ಕೂಡ ರಾಜಕೀಯದ ಬಗ್ಗೆ ಮಾತಾಡ್ತಾರೆ. ಅತ್ತ ಮೌಲ್ವಿಗಳು ಕೂಡ ಬಯಾನ್ ಮಾಡುವಾಗ ರಾಜಕೀಯ ಎಲ್ಲೋ ಒಂದು ಕಡೆ 1-2 ನಿಮಿಷ ಆದ್ರೂ ಬಂದ್ಬಿಡುತ್ತೆ ಅಂತ ಅನ್ಸುತ್ತೆ ನನಗೆ ಗೊತ್ತಿರೋ ಹಾಗೆ. ಎಲ್ಲಾ ಧಾರ್ಮಿಕ ಮುಖಂಡರು ಕೂಡ ಈ ರೀತಿ ಪೊಲಿಟಿಕ್ಸ್ ಬಗ್ಗೆ ಮಾತನಾಡಿದ್ರೆ ಜನರಿಗೆ, ಅಂದ್ರೆ ಅವರವರ ಸಮುದಾಯದ ಲೀಡರ್ ಆಗಿ ಅವ್ರು ಏನೋ ಹೇಳಿರ್ತಾರೆ ಅಷ್ಟೇ, ಸುಮ್ಮನೆ ಕಾಂಟ್ರವರ್ಸಿ ಸೃಷ್ಟಿ ಮಾಡಬೇಕು, ಯಾರಿಗೋ ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶ ಇರದೆ ಇದ್ರೂ ಕೂಡ ಅವರ ಸಮುದಾಯದ ಪರ ಅವರು ಮಾತಾಡಿರ್ತಾರೆ ಅಷ್ಟೇ ಅಂತ ಅನ್ಕೊಳ್ಳೋಣ. ಅದು ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ? ಈಗಾಗಲೇ ನೋಡಿ, ಈಗ ಮಾನ್ಯ ಪೂಜ್ಯ ಶ್ರೀ ನಂಜಾವಧೂತ ಶ್ರೀಗಳು ಮಾತಾಡಿದ ಹೇಳಿಕೆನೆ ಈಗೇನಾಗ್ತಾ ಇದೆ, ಒಕ್ಕಲಿಗರ ನಾಯಕ ಅಂತ ಬಿಂಬಿಸಕ್ ಹೋಗ್ಬಿಡಿ, ಎಲ್ಲಾ ಜನಾಂಗದ ನಾಯಕ ಬಿಂಬಿಸಿ ಅಂತ ಈ ತರ ಜನರಲಿ ಕೆಲವು ಹೇಳಿಕೆಗಳು ಉದ್ಭವಿಸ್ತಾ ಇದೆ. ಹೀಗಾಗಿ ನಾವು ಹೇಳೋದು, ಪೂಜ್ಯ ನಂಜಾವಧೂತ ಶ್ರೀಗಳು ಹೇಳಿರೋದು ಒಳ್ಳೆ ವಿಚಾರನೆ, ನಾವು ಅದನ್ನ ಸ್ವೀಕರಿಸೋಣ. ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ಹಿಂದೆ ಹೇಳಬೇಕಾಗತ್ತೆ. ಯಾಕಂದರೆ ಆಫ್ ಸ್ಕ್ರೀನ್ ಮೇಲೆ ಬಂದು ಹೇಳೋದು ಬೇರೆ ರೀತಿ ಜನಕ್ಕೆ ಮೆಸೇಜ್ ತಲುಪುತ್ತೆ. ಹಾಗಾಗಿ ದಯಮಾಡಿ ಏನೇ ಸಲಹೆ ಸೂಚನೆ ಇದ್ರು ಹಿಂದೆ ಮಾಡಿದ್ರೆ ಒಳ್ಳೇದು ಅಂತ. ಯಾಕಂದ್ರೆ ಅಷ್ಟು ದೊಡ್ಡವ್ರು ನಾವು ಹೇಳೋ ರೀತಿಲಿ ಇಲ್ಲ. ಅಂದ್ರೆ ಸಾರ್ವಜನಿಕ ನಂಜಾವತಿ ಸ್ವಾಮಿ ಇದಲ್ಲ ಇಲ್ಲಿ ಮುಖ್ಯ ಬಂದಿದ್ದು. ಏನು ಆಟೋಮೆಟಿಕ್ ಶೋಭಾ ಕರಂದವ್ರು ಏನು ಇವತ್ತು ಪ್ರತಿಕ್ರಿಯೆ ಕೊಟ್ಟು ಇದೆಲ್ಲ ಸರಿ ಇಲ್ಲ, ಯಾವ ಸ್ವಾಮೀಜಿಗಳು ಹಿಂಗೆಲ್ಲ ರಾಜಕೀಯ ಮಾಡಬಾರ್ದು ಅಂತ ಏನು ಇವತ್ತು ಬಹಳ ಇದ್ರೊಳಗೆ ನೀತಿ ಪಾಠ ಮಾಡಕ್ ಹೋಗಿದ್ದಾರೆ. ಅವರು ಏನೇನ್ ಮಾಡಿದ್ದಾರೆ ಅಂತಕ್ಕಂತ ಸರ್ಕಾರಕ್ಕೆ ನೀಡಿದ ಎಚ್ಚರಿಕೆ ಅಂತ ನೋಡಿ, ಬಾರಿ ಸ್ಪಷ್ಟವಾಗಿ ಅಲ್ಲಿ ತೋರಿಸಿ. ನೀವು ಬೇಕು ಸ್ಲಿಪ್ಪಿಂಗ್ ಹಾಕಿ ಸ್ವಲ್ಪ ಹಿಂದೆ ಹೋಗಿ ಏನ್ ಹೇಳಿದ್ರು. ಈ ಸಂದರ್ಭದಲ್ಲಿ ಮೋದಿಯವರಾಗಲಿ ಕುಮಾರಸ್ವಾಮಿ ಒಳ್ಳೆ ಕೆಲಸ ಮಾಡ್ತಾರೆ, ಎಲ್ಲಾ ಸಮುದಾಯದ ನಾಯಕರಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ತೊಂದರೆ ಕೊಡಬೇಡಿ. ಅದನ್ನ ನಾನು ಸದಾನಂದ ಗೌಡ್ರು ಈ ಸಭೆ ಒಳಗೆ ಇದ್ದಿದ್ರೆ ಕೂಡ ಅವರಿಗೆ ಕಿವಿ ಮುಖಾಂತರ ಮೋದಿ ಅವರಿಗೆ ಅವ್ರು ಯಾಕೆ ಈ ವಿಚಾರ ಮಾತನಾಡಿದ್ರು ಅಂದ್ರೆ, ಮೋದಿ ಅವರು ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ ಅದನ್ನ ಅವ್ರು ನಿದರ್ಶನ ವ್ಯಕ್ತಪಡಿಸಿದ್ದಾರೆ. ಈಗ
ತೊಂದರೆ ಏನೋ ಕೊಟ್ಟಿಲ್ಲ. ಕೊಟ್ಟಿಲ್ಲ. ನಾನು ಹೇಳಿದ್ನಲ್ಲ, ಹಂಗಾಗಿ ಯಾಕೆ ಮಾತಾಡ್ತಾರೆ ಅವ್ರ ತೊಂದರೆ ಬಗ್ಗೆ? ಕೊಟ್ಟಿಲ್ಲ ಅಂತ ಇಲ್ಲಿ ಸರ್ಕಾರ ಗೊತ್ತಾಗ್ತಾ ಇಲ್ಲ. ಬೀಳ್ಸೋದಕ್ಕೆಲ್ಲ automatic ಈಗ ಮೋದಿ ಅವರು ಬಹಿರಂಗವಾಗಿ ನಾನು ಸರ್ಕಾರ ಬೀಳ್ತೀನಿ ಅಂತ ಹೇಳಿಕೆ ಕೊಟ್ರ? ಕೊಟ್ಟಿಲ್ಲ. ಅಮಿತ್ ಶಾ ಅಲ್ಲ ಅವ್ರು ಹಾಗೆ ಹೇಳ್ತಿದ್ದಾರೆ ಅಂತ ಯಾವ ಸ್ವಾಮೀಜಿಗಳು ಕೂಡ ಹೇಳಿಲ್ವಲ್ಲ. ಮಿತ್ರರು ಹೇಳೋ ರೀತಿ ಅವ್ರು ಹೇಳಿದ್ರು ಅಮಿತ್ ಶಾ ಅವ್ರನ್ನ ಗುಜರಾತ್ ಅಹಮದಾಬಾದ್ಗೆ ಯಡಿಯೂರಪ್ಪನವರು ಇಲ್ಲಿ ರಾತ್ರಿ ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ದ ಅಲ್ಲ ಅದಾಗಿದ ತಕ್ಷಣ ನಿರಾಣಿಯವರು ಏನ್ ಹೇಳಿದ್ರು, ಅವನೇನ್ ದೂರಕ್ಕೆ ಹೋಗೋದು ಬೇಡ. ನಾನು ಮೊನ್ನೆ ನಿರಾಣಿಯವರು ಇಮಿಡಿಯೇಟ್ ಆಗಿ ಉಮೇಶ್ ಕತ್ತಿ ಅವರು ಏನಾರು ಹೌದು ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳಲ್ಲ, ಸಾಧ್ಯ ಆದ್ರೆ ಬೀಳಿಸ್ತೀವಿ, ಸರ್ಕಾರ ತಗೊಂತೀವಿ ಸಾಮಾನ್ಯ. ಅದು ಹೇಳ್ಬಾರ್ದು. ಯಾರು ಮೀಟ್ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೊಂದು ಅರ್ಥ ಕಳಿಸೋದು. ಇವತ್ತು ಹಿಂದೂ ಕೂಡ ಸರ್ಕಾರ ಒಂದ್ ತಿಂಗಳಾಗಿದೆ, ನಾವು ರೈತರ ಸಾಲ ಮನ್ನಾ ಆಗ್ಲಿ ಬೇರೆ ಬೇರೆ ಆಗಿದೆ ನಡೀತಾ ಇದೆ. ನೀವೇನೋ ಯಾರೋ ಮನೆ ಒಳಗೆ ಒಂದ್ ಸದ್ದು ಸಾವು ಮನೆ ಒಳಗೆ ಒಂದು ಕಲ್ಲು ಇದಾಗೋಗ್ಬಿಟ್ಟೈತೆ, ಬೆಂಕಿ ಎತ್ಕೊಂಡಿದ ತಕ್ಷಣ ದೀಪ ಹಚ್ಚಿಸ್ಕೊಳಕ್ ಬರಬೇಡಿ. ಏನು ಹಾಗಾದ್ರೆ ನೀವ್ ಹೇಳಿ ಸರ್, ಧಾರ್ಮಿಕ ಮುಖಂಡರು ರಾಜಕೀಯದ ಬಗ್ಗೆ ಮಾತಾಡ್ಬೇಕೋ ಬೇಡವೋ? ಸರಿ, ಅವ್ರ ಕ್ವಶನ್ ಈಗ ನೋಡಿ, ನಮ್ಮ ಯೋಗಿ ಆದಿತ್ಯನಾಥ್ ಅವರು ಇಲ್ಲಿ ಕರ್ನಾಟಕಕ್ಕೆ ಬರ್ತಾರೆ, ಬಂದು ಹಿಂದೂ ರಾಷ್ಟ್ರ ಮಾಡಿ ಅಂತ ಹೇಳ್ತಾರೆ. ಅದೇ ನಮ್ಮ ಇವರು ಯಾರು ನಮ್ಮ ಅನಂತಕುಮಾರ್ ಹೆಗಡೆ ಅವರು ನನಗೆ ಹಿಂದೂಗಳು ಓಟ್ ಬಿಟ್ರೆ ಬೇರೆ ಯಾರು ಓಟ್ ಬೇಡ ಅಂತ 3-4 ನಾಯಕರು ಹೇಳ್ತಾರೆ. ಸೊ ಆ ಸಮಯದಲ್ಲಿ ಹೇಳ್ತಾರೆ. ಸೊ ಅಂದ್ರೆ ನೀವು ನಾನು ಈ ಸಂವಿಧಾನದಲ್ಲಿ ಈ ದೇಶದ ಏನ್ ಹೇಳಿದ್ರು, ಮನುಷ್ಯತ್ವಕ್ಕಾಗಿ ಅಂತ ಹೇಳಿದ್ರು. ಸಂವಿಧಾನ ರೀತಿಯಲ್ಲಿ ಹಿಂದುತ್ವ ಈಗ ಬಹಳಷ್ಟು ವರ್ಷಗಳಿಂದ ನಡ್ಕೊಂಡ್ ಬಂದಿರತಕ್ಕಂತ ವಿಚಾರಗಳಲ್ಲಿ ಈಗಾಗಲೇ ಕೆಲವು ದುಷ್ಟಶಕ್ತಿಗಳು ನಮ್ಮ ಭಾರತಕ್ಕೆ ಯಾವ ರೀತಿ ತೊಂದರೆಗಳನ್ನು ಕೊಟ್ಟಿದ್ದಾವೆ, ಮತ್ತೆ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಮುಂದೆ ರಾಷ್ಟ್ರ ಉಳಿಯುತ್ತಾ? ಆ ವಿಚಾರಕ್ಕೆ ಹೋದಾಗ ಸರ್ವೇ ಫಸ್ಟ್ ಭಾರತನ ಗಟ್ಟಿ ಕೆಲಸೋಣ, ಅದು ಧ್ಯೇಯ. ಇಂದು ಇಲ್ಲಿ ಕಾಪಾಡ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಕಾಪಾಡಬೇಕು ಅಂತ ಮೋದಿ ಅವರು ಪಣ ತೊಟ್ಟಿದ್ದಾರೆ. ಯಾರೇ ಇರ್ಬೋದು. ನೀವು ಅಧಿಕಾರಕ್ಕೋಸ್ಕರ ಕಾಶ್ಮೀರದಾಗ ಏನ್ ಮಾಡಿದ್ರಿ, ಮುಫ್ತಿ ಮೊಹಮ್ಮದ್ ಜೊತೆ ಒಳಗೆ ಇವತ್ತು ಕೈ ಜೋಡಿಸಿ ಇವತ್ತೇನೋ ನೀವು ಆ ತರ ಅಲ್ಲಿ ಕೆಲವು ಚಟುವಟಿಕೆಗಳು ನಡೆದವು, ಆ ಕಾರಣದಲ್ಲಿ ಆ ರೀತಿ ಆಯ್ತು. ಎಪಿನವರು ಚೆನ್ನಾಗಿ ಹೇಳ್ತಾರೆ ಏನಂದ್ರೆ, ಮುಸ್ಲಿಂ ಇವರು ಬಿಜೆಪಿನವರಿಗೆ ಅವ್ರಿಗೇನಾದ್ರೂ ಅವಕಾಶ ಅನುಕೂಲ ಆಗಿದ್ರೆ ಅದೆಲ್ಲ ಕರೆಕ್ಟ್, ಜನರ ಪರ ಅವಕಾಶ. ಇನ್ನೊಂದು ವಿಚಾರ, ಇವರು ಹಿಂದೂಗಳು ಅಂತ ಹೇಳ್ತಾರಲ್ಲ, ಸೊ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರದಲ್ಲಿ ಒಬ್ಬ ದಲಿತ ಅವನು ಹಸುವಿನ ಚರ್ಮ ತೆಗ್ದ ಅಂತ ಹೇಳಿ ಜೀವಂತ ಸುಡುವಂತ ಕೆಟ್ಟ ಸಂಪ್ರದಾಯ ನಿಮ್ಮ ಪಕ್ಷದವ್ರು ಮಾಡ್ತಿದ್ದೀರಲ್ಲ, ಅದು ಹಿಂದೂ ನಿಮ್ಮ ಶೋಭಾ ಕಾನೂನು ವಿಚಾರ ಇದೇ ಶೋಭಾ ಕರಂದ್ಲಾಜೆ ಅವರು, ಇದೇ ನರೇಂದ್ರ ಮೋದಿ ಅವರು, ಇದೇ ನಿಮ್ಮ ಅನಂತಕುಮಾರ್ ಹೆಗಡೆ ಸಾಹೇಬ್ರು ಏನ್ ಕಣ್ಮುಚ್ಕೊಂಡು ಕೂತಿದ್ದಾರೆ, ಕೈ ಕಟ್ಕೊಂಡ ಕೂತಿದ್ದಾರೆ. ಸೊ ಅಂದ್ರೆ ನೀವು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಅಲ್ಲ, ನೀವು ಒಪ್ಪಿ ಬಿಡಿ ಬ್ರದರ್, ಅದ್ ಬೇರೆ ವಿಚಾರ. ಈ ರಾಜ್ಯದ ಜನತೆ, ಈ ದೇಶದ ಜನತೆ ನೋಡಿದ್ದಾರೆ. ನೀವು ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಸೊ ಸಮ್ಮಿಶ್ರ ಸರ್ಕಾರದ ಬಗ್ಗೆ ಮಾತಾಡ್ತೀರಾ. ಸಮ್ಮಿಶ್ರ ಸರ್ಕಾರ ಎಲ್ಲಿದೆ? ಗೋವಾದಲ್ಲಿದೆ, ಮಣಿಪುರಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರದ ಶಿವಸೇನೆ ಅವರು ಪ್ರತಿದಿನ ಹೇಳ್ತಾರೆ, ಮತ್ತೆ MP ಬ್ರದರ್ ಹೇಳ್ತೀನಿ, ಗೊಂದಲದಲ್ಲಿ ಕೂತಿದ್ದಾರೆ, ಇನ್ನೂ ಮುಗಿದಿಲ್ಲ. 2 ತಿಂಗಳು ಹಿಂದೆ ನಡೆದಿಲ್ಲ. ನೀವ್ ಹೇಳ್ಬೋದಷ್ಟೇ, ಜನ ನೋಡ್ತಾ ಇದ್ದಾರೆ. ನಾವು ಸುಳ್ಳು ಹೇಳಲಿಕ್ಕಾಗಲ್ಲ. ನನ್ನ ಜೊತೆ ಮಾತುಕತೆನ ಮತ್ತೆ ಮುಂದುವರಿಸ್ತೇನೆ. ವೀಕ್ಷಕರೇ, ಈ ರೀತಿ ಧಾರ್ಮಿಕ ಮುಖಂಡರು ರಾಜಕೀಯದ ಬಗ್ಗೆ ಮಾತನಾಡಿದ್ರೆ ಅದು ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು, ಸಮುದಾಯದ ನಡುವೆ ಏನಾದ್ರೂ ಕ್ಲಾಶಸ್ ಆಗುವ ಅಥವಾ ಇಂಡಿಫರೆನ್ಸಸ್ ಆಗುವ ಸಾಧ್ಯತೆ ಇದೆಯಾ ಅನ್ನೋದು ಸದ್ಯದ ಪ್ರಶ್ನೆ. ಈಗ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ನಂಜು ರಾಜಕೀಯ ಚರ್ಚಾ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು
ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. Attica Gold Company. ಆ ಕರಾಳ ರಾತ್ರಿಯಲ್ಲಿ ಜೆಕೆ ನಿಗೂಢ ಪಯಣ. ಕರಾಳ ರಾತ್ರಿಯ ಖಗೋಳ ಕಾಣದ ದುರಾಳ ಬುದ್ಧಿಯ ಸಡಗರ. ನಟನ ರಾವಣನಾಗಿ ಅಬ್ಬರಿಸಿರೋ ಸೂಪರ್ ಸ್ಟಾರ್. ವಿಕಾರ ರಾತ್ರಿಯ ವಿಚಾರ ತೀರಿಸಿ ಕುಬೇರರಾಗುವ ಅವಸರ. ದಯಾಳ್ ಮಾಸ್ಟರ್ ಮೈಂಡ್ ನಲ್ಲಿ ರಾತ್ರಿ ಕರಾಳ ಭವಿಷ್ಯ. ಜೀವನ ಸಾಗದು ಗಮನವಿರಿಸಿದನ್ನ ಜೋಡಿ ಸಿರಬಾರೋ ಆ ಕರಾಳ ರಾತ್ರಿ. ಸ್ಕ್ರೀನ್ ಪ್ಲೇ ಇಂದು ಸಂಜೆ 6:30ಕ್ಕೆ. ನಂಜು ರಾಜಕೀಯ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಧು ಅವರೇ, ಈಗಾಗಲೇ HD ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಈಗ ತಾನೇ ಕೊಟ್ಟಿದ್ದಾರೆ. ಕಾಗಿನೆಲೆ ಶ್ರೀಗಳು ಏನು ಮಾಜಿ CM ಪರ ಬ್ಯಾಟ್ ಬೀಸಿದ್ರು, ಹಾಗೇನೂ ಇಲ್ಲ, ನಾನು ಒಂದು ಸಮುದಾಯದ ಪರ ನಾನು ಕೆಲಸ ಮಾಡ್ತಿಲ್ಲ ಅಂತ ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ? ಅವರು ಮಾಡಲೂಬಾರ್ದು ಒಂದು ಸಮುದಾಯ ಪರವಾಗಿ. ಯಾಕೆಂದ್ರೆ ಅವರು ಎಲ್ಲ ಕನ್ನಡಿಗರ ಮುಖ್ಯಮಂತ್ರಿ. ಅವ್ರು ಹೇಗೆ ಒಂದು ಸಮುದಾಯದ ಪರ ಮಾಡಿದ್ರೆ ಅವ್ರು ಬರೀ ಇವಾಗ ಮಂಡ್ಯ ಜಿಲ್ಲೆ ಗೆದ್ದಿರ್ಬೋದು, ಅವರೇ ಜಾಸ್ತಿ ಇದ್ದಾರೆ, ಒಕ್ಕಲಿಗರು ಜಾಸ್ತಿ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಬೇರೆ ಎಲ್ಲೂ ಓಟೇ ಬೇಡವಾ? ಅಂದರೆ ಅವರು ನೀರಂದರೆ ಕಾವೇರಿ ನೀರು ಎಲ್ಲರೂ ಕುಡಿತಾರೆ, ಎಲ್ಲ ಸಮುದಾಯದವರು ಕುಡಿತಾರೆ. ಮಹದಾಯಿ ನೀರಂದರೆ ಎಲ್ಲ ಸಮುದಾಯದವರು ಕುಡಿತಾರೆ. ಆ ಥರ ಸಮಸ್ಯೆ ಬಗ್ಗೆ ಮಾತಾಡಬೇಕು. ಬರೀ ಒಂದು ಸಮುದಾಯದ ಪರವಾಗಿ ನಿಂತ್ಕೊಂಡು ಅವ್ರು ಕೆಲಸ ಮಾಡಿದ್ರೆ ಅವ್ರು ಮುಂದೆ ಗೆಲ್ಲೋದು ಇಲ್ಲ. ಎಸ್ ರಘು ಅವರೇ, ಪ್ರತಿದಿನ ಡೇ ಟು ಡೇ ಬೇಸಿಸ್ ಮೇಲೆ ನಾವು ಅಪ್ಡೇಟ್ಸ್ ನೋಡ್ತಾ ಹೋದ್ರೆ ನಮಗೆ ಕೋಮು ಗಲಭೆ ಸಮುದಾಯ ಇದು ಬಿಟ್ಟು ಬೇರೆ ವಿಚಾರ ಯಾಕೆ ಚರ್ಚೆಗೆ ಬರೋದಿಲ್ಲ ರಾಜಕೀಯದಲ್ಲಿ ಅಂತ ಮಿತ್ರರಾದಂತಹ ಬಿಜೆಪಿ ಪಕ್ಷದವ್ರ ಕಾರಣ. ಅವರೇ ಶುರು ಮಾಡಿದ್ದು ಎಲ್ಲ ಕರೆಕ್ಟ್ ಆಗಿತ್ತು. ಎಲ್ಲಾದ್ರೂ ಅವ್ರು ಹೇಳ್ತಾರೆ, ಅಣ್ಣ ಅವಾಗ್ಲೇ ಒಂದ್ ಮಾತು ಹೇಳಿದ್ರು. ಅಣ್ಣ ಏನ್ ಹೇಳಿದ್ರು, 70 ವರ್ಷ ಕರ್ನಾಟಕ ಇಡೀ ದೇಶವನ್ನು ಆಳ್ದಂತ ಕಾಂಗ್ರೆಸ್ ಏನು ಮಾಡ್ಲಿಲ್ಲ ಅಂತ. ಸೊ ಅಂದ್ರೆ ಅಣ್ಣ ಒಂದೇನ 70 ವರ್ಷ ನೀವು ಮಾಡಿಲ್ಲ ಅಂದ್ರೆ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ನೀವು ಫೇಲ್ ಆಗಿದ್ದೀರಿ ಅಂತ ಅರ್ಥ ತಾನೆ. ಮಾಡಿದವರು ಫೇಲ್ಯೂರ್ ಕೂಡ ಅಂತ ಅಲ್ಲ. ಈಗ ಬಾಕ್ರಾನಂಗಲ್ ಡ್ಯಾಮ್ ಯಾರು ಕಟ್ಟಿದ್ದು? ಬಾಕ್ರಾನಂಗಲ್ IITಗಳು ಯಾರು ಕಟ್ಟಿದ್ದು? HAL, BEL, NAL, ಇಸ್ರೋ ಯಾರು ಕಟ್ಟಿದ್ದು? ಮೊದಲನೇ ಅಣುಶಕ್ತಿನ ಟೆಸ್ಟ್ ಮಾಡಿದ್ದು. ಸೊ ಹಾಗಾಗಿ ವಿಚಾರಗಳು ಹೋದಾಗ ಏನಾಗ್ತದೆ, ಇಲ್ಲಿ ನೋಡಿ, ಒಂದು ಭಾರತೀಯ ಜನತಾ ಪಕ್ಷ ಜನಸಂಘ ಏನು ಬಂತಲ್ಲ, ಜನಸಂಘ ಹುಡ್ದಾಗ ಅವ್ರಿಗೆ ಇದ್ದಿದ್ದು ಸಣ್ಣ ಇದು ಸಪೋರ್ಟ್ ಅಷ್ಟೇನೆ. ಮೊನ್ನೆ LK ಅದ್ವಾನಿ ಅವರು ಏನ್ ಮಾಡೋದು, ರಥಯಾತ್ರೆ ಅಲ್ಲ, ಅದೇ ನೀವು ಕೇಳಿಲ್ಲ, ನೀವು ಯಾಕೆ ಅದನ್ನೇ ಹೇಳ್ತಿರೋದು. ಅವರು ವಿರೋಧ ಪಕ್ಷದಲ್ಲಿದ್ದು ಅವ್ರು ಏನ್ ಮಾಡಿದ್ರು ಅಂತ ಕೇಳ್ತಿದ್ದಾರೆ ಅವರು. 60 ವರ್ಷ. ಸೊ ನಾನು ಮೇಡಮ್ ನಾನು ಹೇಳೋದು ಅಂತಂದ್ರೆ, ಸೊ ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಏನ್ ನಡೀತಿದೆಯಲ್ಲ, ಈ 4 ವರ್ಷದಲ್ಲಿ ಮತ್ತೆ ಇನ್ನು ಮುಂದೆ ನಡೆಯುವಂಥ ಬೆಳವಣಿಗೆಗಳೇನಿದೆ, ಸೊ ಪ್ರತಿಯೊಬ್ಬರು ಅವ್ರದೇ ಆದಂಥ ಒಂದು ಕನ್ಸ್ಟ್ರಕ್ಟಿವ್ ಇದಾಗಿ ನಡಿಬೇಕು. ಓಕೆ, ಸೊ ಇನ್ನು ರಥಯಾತ್ರೆ ವಿಚಾರ ಮಾತಾಡ್ತಿದ್ದಾಗ ಎಷ್ಟು ಜನ ಗೆದ್ದಿದ್ರು ಕರ್ನಾಟಕದಲ್ಲಿ? ಇದು ಯಡಿಯೂರಪ್ಪ ಅವರು, ಈಶ್ವರಪ್ಪ ಅವರು ಇಬ್ಬರೇ ಇದ್ದಿದ್ದು. ಒಂದು 20-30 ವರ್ಷದ ಹಿಂದೆ ಕರ್ನಾಟಕದಲ್ಲಿ BJPಯವರ ಸಂಖ್ಯೆ ಇದ್ದಿದ್ದು ಓನ್ಲಿ 2, ಬಟ್ ಅದು ವೃದ್ಧಿ ಆಗಿದೆ. ಓಕೆ, ಸೊ ಮಾನ್ಯ ಅದ್ವಾನಿ ಅವರು ಮೋದಿ ಮತ್ತೆ ಅದ್ವಾನಿ ಅವರು ಇಡೀ ದೇಶ ಸುತ್ತಿದಾಗ ಅವ್ರನ್ನ ಏನಂತ ಹೋಗಿದ್ದವರು, ನಾವು ರಾಮ ಮಂದಿರ ಕಟ್ತೀವಿ. ಸೊ ರಾಮ ಮಂದಿರ ಕಟ್ತೀವಿ ಅಂತ ಅಂದ್ಬಿಟ್ಟು ಅಧಿಕಾರಕ್ಕೆ ಬಂದರು. ಸೊ ಅಂದರೆ ಅವ್ರಿಗೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ, ಒಂದು ಸಮುದಾಯವನ್ನ ನಮ್ಮ 2 ಗುಂಪನ್ನು ಹೇಗೆ ನಮ್ಮ ಜೊತೆ ಒಂದಷ್ಟು ಜನ ಹೇಗೆ ಸೇರಿಸ್ಕೊಳ್ಳೋದು, ಎಮೋಷನಲ್ ಆಗಿ ಅವ್ರ ಜೊತೆ ಕೆಲಸ ಮಾಡಿ, ಸೊ ರಾಮ ಮಂದಿರ ಕಟ್ತೀವಿ ಅಂತ ರಾಮ ಮಂದಿರ, ಬಾಬ್ರಿ ಮಸೀದು ಹೊಡೆದಾಕಿ, ಸೊ ನಂತರ ಬಂದಂಥ ಇದು BJP. ಸೊ ಇಟ್ ವಿಲ್ ನಾಟ್ ಲಾಸ್ಟ್ ಫಾರ್ ಲಾಂಗ್. ಓಕೆ, ಇವಾಗ ಆಲ್ರೆಡಿ 4 ವರ್ಷದಲ್ಲೇ ಜನಗಳಿಗೆ ಅಯ್ಯೋ ಅನ್ಸ್ಬಿಟ್ಟಿದೆ. ಓಕೆ, ಸೊ ನಾನು ಹೇಳ್ತೀನಿ, ಇದು ನೇಮ್ ಚೇಂಜ್ ಸರ್ಕಾರನೇ ಹೊರತು ಗೇಮ್ ಚೇಂಜ್ ಸರ್ಕಾರ ಅಲ್ಲ. ತೋರಿಸಿ, ನೀವೇ ಹೇಳಿ, ನೀವೊಬ್ರು ಆಂಕರ್ ಆಗಿ, ನೀವೊಬ್ರು ಮಾಧ್ಯಮದ ಪ್ರತಿನಿಧಿ, ನೀವೇ ಹೇಳಿ, 4 ವರ್ಷದಲ್ಲಿ ಏನ್ ಮಾಡಿದಿರಿ ಹೇಳಿ ಬ್ರದರ್. ಅಲ್ಲ, ಏನ್ ಮಾಡಿದಿರಿ ಹೇಳಿ. ಅಲ್ಲ, ನೀವು 4 ವರ್ಷದಲ್ಲಿ ಏನ್ ಮಾಡಿದ್ದೀರಾ? ಅಲ್ಲ ಹೇಳಿ, ಏನ್ ಮಾಡಿದ್ದೀರಾ ಅಂತ ಎಲ್ಲರ ಮುಂದೆ ಕೇಳೋಣ. ಎರಡು ಸಬ್ಜೆಕ್ಟ್. ಒಂದು, ಮೋದಿ ಅವರ ಬಗ್ಗೆ ಇವರು ಹೇಳದಂಗೆ
ಯಾಕೆಂದ್ರೆ ಮೋದಿ ಹುಟ್ಟೋದಕ್ಕೆ ಮುಂಚೆನೆ ಏನು ಪಬ್ಲಿಕ್ ಸೆಕ್ಟರ್ ಇದು ಕರ್ನಾಟಕ ಇದೊಳಗೆ ಜವಾಹರ್ಲಾಲ್ ನೆಹರು ಪಂಚವಾರ್ಷಿಕ ಯೋಜನೆಗಳು ನಡೆದಂತ HAL, ITI, BL, BHEL ದೊಡ್ಡ ಕೈಗಾರಿಕೆ, ಅದು ಬೆಂಗಳೂರು ನಗರದಲ್ಲಿ ಬಂದಂತ ಕೈಗಾರಿಕೆಗಳನ್ನ ಮೋದಿ ಅವರು ಹುಟ್ಟೇ ಇರ್ಲಿಲ್ಲ. ಅವ್ರು ಇವರೇನ್ ಹೇಳ್ದಂಗೆ ಇಸ್ರೋ ಮತ್ತೊಂದು, ಯಾಕಂದ್ರೆ ಏನು ಮಾಡಿಲ್ಲ ಅಂತಲ್ಲ, ಅದು ಕೂಡ ನಿಮ್ಮಲ್ಲಿ ಕೂಡ ವಾಜಪೇಯಿ ಅವ್ರ ಸರ್ಕಾರ ಆದಾಗ ಹಲವಾರು ರಸ್ತೆಗಳು ಎಲ್ಲರೂ ವಾಜಪೇಯಿ ಅವ್ರ ಸರ್ಕಾರವನ್ನ ಪ್ರಧಾನಮಂತ್ರಿ ಸರ್ಕಾರ ನಾವೆಲ್ಲರೂ ಸಹ ಮೆಚ್ಚಿದ್ವಿ, ಯಾರು ಇಲ್ಲ ಅಂತ ಹೇಳಿದ್ವಿ. ಆದ್ರೆ ಅದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಏನು ಆ ಕನಸನ್ನ ಹುಟ್ಟಿಸ್ಬಿಟ್ರು, 2 ಕೋಟಿ ಉದ್ಯೋಗ, 2,000 ಉದ್ಯೋಗ ಸೃಷ್ಟಿಯಾಗಿಲ್ಲ, ಕರ್ನಾಟಕದ ರೈತರಿಗೆ ಎಲ್ಲ ಕೊಟ್ಬಿಟ್ಟಿದ್ದೀನಿ ಅಂತ ನಾವು ಕೇಳ್ತಾ ಲಕ್ಷಾಂತರ ಕೋಟಿನ ಸಾಲನ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಕೊಡ್ತಾ ಇದ್ದೀರಾ ಮೋದಿ ಅಂತ, ಲಲಿತ್ ಮೋದಿ ಅಂತವರಿಗೆ. ಅಂಥದನ್ನ ಬಿಟ್ಟು ರೈತರಿಗೆ ನಾವೇನು ಕುಮಾರಸ್ವಾಮಿ ಅವರು ಹೋಗಿ ಏನು ಹೇಳಿದ್ರು, 50% ಸಾಲ ಕೊಡಿ ನ್ಯಾಷನಲ್ ಬ್ಯಾಂಕ್, ಅದು ಕೂಡ ನ್ಯಾಷನಲ್ ಬ್ಯಾಂಕ್ ಇರ್ತಕ್ಕಂಥ ಸಾಲವನ್ನ ಕೊಡಿ ಅಂದ್ರು. ಅದಕ್ಕೆ ಉತ್ತರ ಕೊಡಕ್ಕೆ ನಿಮಗೆ ತಯಾರಿಲ್ಲ. ಅದೇ ಮಾತಲ್ಲೇ ಮರಳು ಮಾಡಿದ್ರು ಅವರು ಕನಸು ಬಿಚ್ತಾರೆ, ಕನಸನ್ನ ಚೆನ್ನಾಗಿ ರಾತ್ರಿ ನಾವೇನ್ ಬೇಕಾದ್ರೆ ಎಲ್ಲ ಪ್ಯಾಲೇಸ್ ಗ್ರೌಂಡ್ ಒಳಗೆ ಮಲ್ಕೊಂಡಿರ್ಬ ಆತರ ಕನಸನ್ನ ಬಿತ್ತಿ ಇಡೀ ಪ್ರಪಂಚ ಸುತ್ತಿದ್ರು. ಒಳ್ಳೆ ಚೆನ್ನಾಗಿ ಪ್ರಪಂಚವನ್ನ ಕಲರ್ ಡ್ರೆಸ್ ಆಗಿ ಕಲರ್ ಆಗಿ ಭಾಷಣ ಹೊಡೆದು ನಮ್ಮ ಇದನ್ನ ಇವಾಗ ಅಲ್ಲಿ ನಡೀತಾ ಇದೆ. 15 ಲಕ್ಷ ಹಾಕಿದ್ರು, 2 ಕೋಟಿ ಉದ್ಯೋಗ, ಏನು ಹೇಳೋದು ಬೇಡ. ಅವೆಲ್ಲ ಆದ್ಮೇಲೆ ಕೂಡ ಕುಮಾರಸ್ವಾಮಿ ನಾನು ಈ ಸಭೆ ಸ್ಟಾರ್ಟ್ ಆಗದಕ್ಕೆ ನಿಮ್ ಸಬ್ಜೆಕ್ಟಿಗೆ ಬಂದ್ಬಿಡ್ತೀನಿ. ಕುಮಾರಸ್ವಾಮಿ ಅವರು ಯಾಕೆಂದ್ರೆ ನಾನು ಹೇಳಿದ್ರು ಯಾವ ಅಧಿಕಾರಿಗಳಿಗೂ ಯಾವುದೇ ಒಂದು ಸಮಾಜನ ಗುರಿ ಇಟ್ಕೊಂಡು ಮಾಡಲ್ಲ ಅಂತ ನಾನು ಮುಂಚೆ ಹೇಳಿದೆ. ಅಲ್ಲಲ್ಲ ಒಂದೇ ನಿಮಿಷ, ಅದು ಹೇಳಿದ್ಮೇಲೆ ಅಷ್ಟೇ ಏನು ಉಪಯೋಗ ಆಗಿಲ್ಲ, ಅಲ್ಲ ಒಂದೇ ನಿಮಿಷ. ಅದಾದ್ಮೇಲೆ ನೋಡಿ ಅವ್ರಿಗೆ ದ್ವೇಷ ಇಲ್ಲ. ಅದಕ್ಕೆ ಜಮೀರ್ ಅವರು ಸಾಕಷ್ಟು ಕುಮಾರಸ್ವಾಮಿಗೆ ಟೀಕೆ ಮಾಡಿದ್ರು. ಆದ್ರೆ ಸರ್ಕಾರದಲ್ಲಿ ಅವರು ಸಚಿವರಾಗಿದ್ದ ತಕ್ಷಣ ಅವ್ರ ಬಗ್ಗೆ ಒಂದು ಚೂರು ಅವರು ದ್ವೇಷ ಇಟ್ಕೊಂಡು ಬೇರೆ ರೀತಿ ಮಾತಾಡಲ್ಲ. ಇವತ್ತು ಬ್ರದರ್ ಬನ್ನಿ ಕೂತ್ಕೊಳ್ಳಿ ಅಂತ ಮಾತಾಡ್ತಾರೆ. ಆತರ ಅಧಿಕಾರ ಅಂತಲ್ಲ, ಆತರ ಅವ್ರ ಜಾತಿ ಆಗ್ಲಿ ಮತ್ತೊಂದಾಗ್ಲಿ ಇಟ್ಕೊಳ್ಳೋ ಜನ ಅಲ್ಲ ಅಂತ ನಾನು ಹೇಳ್ತೀನಿ. ಯಾವುದೇ ಸಮಾಜಕ್ಕೆ ಹೋಗ್ಲಿ ಎಲ್ಲರೂ ಗೊತ್ತಾಗುತ್ತೆ ನೋಡಿ. ಅದೇ ರೀತಿ ಕುರುಬ ಸಮಾಜಕ್ಕೆ ಅವ್ರು ಹೇಳುದು ಬಂಡೆಪ್ಪ ಕಾಶ್ಯಪ್ ಒಳ್ಳೆ ಸಹಕಾರಿ ಸಚಿವರು, ಒಳ್ಳೆ ಸ್ಥಾನ ಕೊಡಿ. ಆ ಸಚಿವ ಸ್ಥಾನನ ಬೇಡ, GT ದೇವೇಗೌಡ ಬೇಕು ಅಂತ ಎಷ್ಟೋ ಗಲಾಟೆ ಮಾಡಿದ್ರು ಅವ್ರ ಸಮಾಜದವರು. ಆದ್ರೆ ಇಲ್ಲ, ನಾವು ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ, ಆ ಸಮಾಜಕ್ಕೆ ಇರಬೇಕು ಅಂತ ಹೇಳಿ ದೇವೇಗೌಡರು ಕುಮಾರಸ್ವಾಮಿ ಅವರು ಅದೇ ಸಚಿವ ಸಂಸ್ಥೆನ ಒಪ್ಪಿಸಿದ್ದಾರೆ. ಯಾಕೆ ನಾನು ಮಾತಾಡಬೇಕಾದ್ರೆ ಯಾಕೆ ಈ ಸಬ್ಜೆಕ್ಟಿಗೆ ಮಾತ್ರ ಬಂದ್ರೆ, ಕುಮಾರಸ್ವಾಮಿ ಅವರು ದೇವೇಗೌಡರು ಬೇರೆ ಯಾವ ಸಮಾಜದ ಬಗ್ಗೆ ಅವರು ದ್ವೇಷ ಆಗಲಿ ಅಥವಾ ಅವ್ರನ್ನ ಒಂದು ಹೀಯಾಳ್ತನ ನೋಡೋದಾಗ್ಲಿ ಅಥವಾ ಬೇರೆ ರೀತಿ ನೋಡ್ತಕ್ಕಂಥಲ್ಲ, ಬೇರೆ ಅವ್ರ ಸಮಾಜಕ್ಕಿಂತ ಇವತ್ತು ನಿಜವಾಗ್ಲೂ ಸಹ ಒಕ್ಕಲಿಗರ ಸಮಾಜ ಅವ್ರನ್ನ ವಿರೋಧ ಮಾಡೋದಕ್ಕೆಂದ್ರೆ ಈ OBC ಅವು ಇವು 30% ಎಲ್ಲ ತಂದಿದ್ದಕ್ಕೆ ಅವ್ರಿಗೆ ವಿರೋಧ ಮಾಡ್ತಾರೆ. ಯಾಕಂದ್ರೆ ಒಕ್ಕಲಿಗರೆಲ್ಲ ಮೊದಲು ಒಂದು ಪಂಚಾಯತಿ ಚೇರ್ಮನ್ ಆಗೋಗ್ಬಿಟ್ರೆ 5 ವರ್ಷ ಸಾಯವರೆಗೂ ಅವರೇ ಚೇರ್ಮನ್ಗಳಿದ್ರು. ಆದ್ರೆ ಇವತ್ತು ಆಗ್ಲಿಲ್ಲ, ಎಲ್ಲರಿಗೂ ಸಹ ಬದಲಾವಣೆ. ಆ ಬದಲಾವಣೆ ಆಗಕ್ಕೆ ಹಾಸನದೊಳಗೆ ಅವ್ರ ಸೊಸೆನೆ ಕೂಡ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಕ್ಕೆ ಆಗ್ಲಿಲ್ಲ. ಅದರಿಂದ ಅವರ ಸಮಾಜನ ಆತರ ಆಗಿದ್ರೆ ಬೇರೆ ಮಾಡ್ತಾ ಇರಲಿಲ್ಲ. ಕುಮಾರಸ್ವಾಮಿ ಅವರು ಎಲ್ಲರ ಮುಖ್ಯಮಂತ್ರಿ, ಈ ನಾಡಿನ ಎಲ್ಲ ಸಮಾಜದ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾರೆ. ಬಿಜೆಪಿ ಇಲ್ಲ, ನರೇಂದ್ರ ಮೋದಿ ಅವರು ಯಾವ ಅಲ್ಲ, ಕರ್ನಾಟಕದ ಯಾವುದೇ ಸಚಿವರು ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. ಒಂದು ಸರ್ಕಾರದ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಸಚಿವರು ಕುಟುಂಬ ಒಂದೇ ಹೇಳ್ಕೊಳಕಷ್ಟೇ. ವಿಶ್ವಗುರುವನ್ನು ಮಾಡ್ಲಿಕ್ಕೆ ನರೇಂದ್ರ ಮೋದಿ ಅವರ ಕುಟುಂಬವನ್ನ ಯಾವ ಲೆವೆಲ್ಗೆ ರಕ್ಷಣೆ ಮಾಡಿದ್ದಾರೆ ಮಾಡ್ತಿದ್ದಾರೆ ಅಂತ ಗೊತ್ತಿದೆ ಬಿಡಿ ಸರ್. ನಿರ್ಭಯ ಕೇಸಲ್ಲಿ ನಿರ್ಭಯ ಕೇಸಲ್ಲಿ ಇವ್ರು ಏನ್ ಮಾಡಿದ್ರು, 4 ವರ್ಷ ಸರ್ಕಾರದಲ್ಲಿ ಬರೀ ನೇಮ್ಗಳೇ ಹಾಕಿದ್ರೆ ಹೊರತು ಯಾವುದೇ ಕಾರ್ಯಗತಕ್ಕೆ ಯಾವುದು ಬರಲಿಲ್ಲ. ಸೊ ನಿರ್ಭಯ ಕೇಸ್ಗೆ ಒಂದು ಅಷ್ಟು ಹಣನ 4,000 ಕೋಟಿನೋ ಅದೆಷ್ಟೋ ಹಣನ ಇಟ್ಟರು. ಅದ್ರಲ್ಲಿ ಖರ್ಚಾಗಿರೋದು ಎಷ್ಟು ಮೇಡಮ್? ನಾಟ್ ಇವನ್ 100 crore ಕೂಡ ಆಗಿಲ್ಲ. ಸೊ ಅಂದ್ರೆ ಇವರು ಸ್ಲೋಗನ್ಗಳು ಹಾಕೊಂತ ಇದು ಮಾಡ್ತಿದ್ದಾರೆ. ಅದೊಂದು ಪಾಯಿಂಟ್. 2ನೇ ಪಾಯಿಂಟ್ ನಾನು ಹೇಳೋದು ಅಂತಂದ್ರೆ, ಸೊ ಇವರು ನಮ್ಮ ಕಾವೇರಿ ವಿಚಾರಕ್ಕೆ ಬಂದಾಗ, ಸೊ ಕಾವೇರಿ ನೀರು ನಿರ್ವಹಣಾ ಇದನ್ನ ಬೋರ್ಡ್ ಅನ್ನ ಸ್ಟಾರ್ಟ್ ಮಾಡೋ ಸಮಯದಲ್ಲಿ ಇಷ್ಟೆಲ್ಲ ಗೊಂದಲಗಳಿದ್ರೆ, ಇಷ್ಟೆಲ್ಲ ಸಂಶಯಗಳಿರೋ ಸಮಯದಲ್ಲಿ ನೀವ್ ಯಾಕೆ ಬೋರ್ಡ್ ಅನ್ನ ಅಲೋ ಮಾಡಿದ್ರಿ ಮಾಡೋದಕ್ಕೆ? ನಮ್ಮ ಕ್ಯಾಂಡಿಡೇಟ್ ಕೊನೆಯದಾಗಿ ಏನ್ ಹೇಳ್ತೀರಾ? ಕೊನೆಯದಾಗಿ ನಾನು ಹೇಳೋದಿಷ್ಟೇ ಮೇಡಮ್, ಯಾರು ಈಗ ಒಂದು ಏನು ಹೇಳಿಕೆಗಳನ್ನ ಈ ನಂದ್ಯಾವಧೂತ ಶ್ರೀಗಳು ನೀಡಿರೋದು ಒಳ್ಳೆ ಹೇಳಿಕೆ ಆದರೆ ಅದು ಸಮರ್ಥಿಸ್ಕೊಳ್ಳೋಣ, ಅದನ್ನ ಬೇರೆ ವಿಚಾರ. ಆದರೆ ಮುಂದಿನ ದಿನಗಳಲ್ಲಿ ಆ ವಲಯದಲ್ಲಿ ಜನರಿಗೆ ತಪ್ಪು ಮಾಹಿತಿ ಹೋಗೋದು ಬೇಡ ಅಂತ ಅಷ್ಟೇ ನಾವು ಹೇಳಲಿಕ್ಕೆ ನೋಡಿ. ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಏನು ಸಹಾಯ ಮಾಡ್ಯಾರ. ಮೊನ್ನೆ ರೈತರು ಹೋದ್ರು ಇಲ್ಲಿಂದ ಮಹದಾಯಿ ವಿಷಯಕ್ಕೆ, ಅವ್ರನ್ನ ಅಟ್ಲೀಸ್ಟ್ ಒಂದು ಏನು ನಮ್ಮ ಹತ್ರ ಬಂದ್ರೆ ಸಾಕು ಎಲ್ಲರನ್ನ ಕರೆದು ಮಾತಾಡ್ತೀವಿ. ಒಳಗಡೆ ಆ ರೈತರನ್ನ ಕರೆದು 2 ನಿಮಿಷ ಮಾತಾಡ್ತಕ್ಕಂಥ ಇದು ಸೌಜನ್ಯನು ತೋರ್ಲಿಲ್ಲ. ಕೊನೆಗೆ ನಿತಿನ್ ಗಡಿ ಕಳಿಸಿದ್ರು. ಕಾವೇರಿ ಬಗ್ಗೆ ಕೂಡ ನಾವು ಮಲ್ತಾಯಿ ಧೋರಣೆ ಮಾಡಿ ತಮಿಳುನಾಡು ಪರವಾಗಿ ಮಾಡಕ್ ಕೊಟ್ಟಿದ್ದಾರೆ. ಮಹದಾಯಿದು ಕೂಡ ಮಹಾರಾಷ್ಟ್ರ ಗೋವಾ ಪರವಾಗಿದ್ದಾರೆ. ಇವತ್ತು ಕರ್ನಾಟಕದ ಪರವಾಗಿ ಇವತ್ತು ಮೋದಿಯವರಿಲ್ಲ. ಮತ್ತೆ ನಮಗೇನು ತೊಂದರೆ
ಮಾಡಿ ಸರ್ಕಾರಕ್ಕೆ ತೊಂದರೆ ಮಾಡ್ತಾರೆ ಅಂತಕ್ಕಂಥ ಯೋಚನೆ ಕರ್ನಾಟಕ ಜನತೆ. ಅದರಿಂದ ದಯವಿಟ್ಟು ಮೋದಿಯವರು ಕರ್ನಾಟಕದ ಸರ್ಕಾರದ ಮೇಲೆ ಕಣ್ಣಾಗ್ದಿರಾ, ನೀವೇನಾದ್ರೂ ಒಳ್ಳೇದಿದ್ರೆ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಸಹಾಯ ಮಾಡಿ, ಕಾವೇರಿ ಮತ್ತು ಮಹದಾಯಿ ನೀರನ್ನ ಬಗೆಹರಿಸಿ. ಓಕೆ, ಸೊ ಮಾನ್ಯ ಮೋದಿ ಅವರು ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ರಾಜ್ಯದ ಪಾಲಿನ 92,000 ಕೋಟಿಲಿ ಇನ್ನೂ 10,000 ಕೋಟಿ ಬಾಕಿ ಇದೆ. ದಯವಿಟ್ಟು ಅದು ಕೊಟ್ರೆ ಆ ಸಾಲ ಮನ್ನಾ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ನಮ್ಮ ರೈಟ್ ಅದು. ಅಂದ್ರೆ ಆಸ್ ಪರ್ ದ ನಮ್ಮ ರೂಲ್ಸ್ ಪ್ರಕಾರ ಇರ್ತಕ್ಕಂಥ 10,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಾ, ಆ ಬಾಕಿನ ದಯವಿಟ್ಟು ಕೊಡಿ. ಮತ್ತೆ ಕಾವೇರಿ ಪ್ರಾಧಿಕಾರ ನೀರು ನಿರ್ವಹಣಾ ಪ್ರಾಧಿಕಾರ ಏನ್ ರಚಿಸಿದಿರಿ ಅದನ್ನ ನಮ್ಮ ಏನು ಕಷ್ಟಗಳಿದೆ, ನಮ್ಮ ರಿಕ್ವೆಸ್ಟ್ಗಳಿದೆ, ಅದನ್ನ ಆಲಿಸಿ ದಯವಿಟ್ಟು ಸಾಲನ ಮಾಡಿ. ಇವತ್ತು ಹಿಂದೆ ಬೆಂಗಳೂರು ಅನ್ನೋದು ಸುಮಾರು ಕೆರೆಗಳಿದ್ವು. ಆ ಕೆರೆಗಳು ಕಟ್ಟಿದೊಂದು ಕೆಂಪೇಗೌಡರು ಬೇಕೇ ಹೊರತು ಜಾತಿ ಹೆಸರಿಟ್ಕೊಂಡು ಆ ರಾಜಕೀಯ ಮಾಡೋಂಥ ಕೆಂಪೇಗೌಡ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತೀವಿ. ಎಸ್, ಮಧು ಅವರೇ, ರಾಜು ಅವರೇ, ನಾಗರಾಜ್ ಸರ್ ಮತ್ತು ರಘು ಅವರೇ, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಧಾರ್ಮಿಕ ಮುಖಂಡರು ಯಾರೇ ಆಗಿರಲಿ ಸಲಹೆ ಸೂಚನೆಗಳು ಕೊಡಲಿ, ಅದಕ್ಕೆ ಯಾವುದೇ ಪಕ್ಷದವರು ಕೂಡ ಅದನ್ನ ರೈಟ್ ವೇಲಿ ತಗೊಳ್ಬೇಕೇ ಹೊರತು ಟೀಕೆ ಮಾಡಿ ಜನರ ಮಧ್ಯೆ ಆಡಿಕೊಳ್ಳೋ ಹಾಗೆ ಅಥವಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋ ಹಾಗೆ ಹೇಳಿಕೆಗಳನ್ನ ಕೊಡೋದು ಬೇಡ ಅನ್ನೋದು ಎಲ್ಲರ ವಾದ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ವರಾಜ್ ಎಕ್ಸ್ಪ್ರೆಸ್, ಇದು ಸತ್ಯದ ದನಿ. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಆ ಕರಾಳ ರಾತ್ರಿಯಲ್ಲಿ ಜೆಕೆ ನಿಗೂಢ ಪಯಣ. ಕರಾಳ ರಾತ್ರಿಯ ಖಗೋಳ ಕಾಣದ ದುರಾಳ ಬುದ್ಧಿಯ ಸಡಗರ. ನಟನ ರಾವಣನಾಗಿ ಅಬ್ಬರಿಸಿರೋ ಸೂಪರ್ ಸ್ಟಾರ್. ವಿಕಾರ ರಾತ್ರಿಯ ವಿಚಾರ ತೀರಿಸಿ ಕುಬೇರರಾಗುವ ಅವಸರ. ದಯಾಳ್ ಮಾಸ್ಟರ್ ಮೈಂಡ್ ನಲ್ಲಿ ರಾತ್ರಿ ಕರಾಳ ಭವಿಷ್ಯ. ಜೀವನ ಸಾಗದು ಗಮನವಿರಿಸಿದನ್ನ ಜೋಡಿ ಸಿರಬಾರೋ ಆ ಕರಾಳ ರಾತ್ರಿ. ಸ್ಕ್ರೀನ್ ಪ್ಲೇ ಇಂದು ಸಂಜೆ 6:30ಕ್ಕೆ. ಮಾಧ್ಯಮಗಳಿಂದ ಸರ್ಜಿಕಲ್ ಸ್ಟ್ರೈಕ್, ವಿಡಿಯೋ ಬಹಿರಂಗ. ದಾಳಿಯ ಬಗ್ಗೆ ಪುರಾವೆ ಕೇಳಿದ್ದವರಿಗೆ ಆಶಾ ಭಂಗ. ಭಾರತೀಯ ಸೇನೆ ಆರ್ಭಟಕ್ಕೆ ಪಾಕ್ ಉಗ್ರ ನೆಲೆಗಳು ಧ್ವಂಸ. ಸರ್ಜಿಕಲ್ ಶಾಕ್ ರಾತ್ರಿ 9ಕ್ಕೆ. ಸಂಧ್ಯಾ, ಏನೋ ನಿನ್ ಕತಿ? ಸುಸಾಡ್ ಟ್ರೈನಿಂಗ್ ಕ್ಲಾಸ್ ತೆಗೆದಿದ್ದೆ. ಹೇಳು, ಏನಾಗೈತೆ ನಿಮ್ ಸಮಸ್ಯೆ? ನನ್ 3ನೇ ಲವರ್